ಹಾಯ್ ಮೈ ಡಿಯರ್ ಎಲೆಕ್ಟ್ರಾನ್ಸ್, ವೆಲ್ಕಮ್ ಟು ದೀಕ್ಷಾ ವೇದಾಂತು ಕನ್ನಡ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ಟೀಚರ್ ಸುಹಾಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಇವತ್ತು ಯಾವ ಸೆಷನ್ ಡಿಸ್ಕಷನ್ ಮಾಡೋಣ ಹೇಳಿ? ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಕಂಟಿನ್ಯೂ ಪಾರ್ಟ್ ಡಿಸ್ಕಷನ್ ಮಾಡೋಣ. ಓಕೆನಾ? ಯಾವ್ದಂತ ಡಿಸ್ಕಷನ್ ಮಾಡೋಣ. ಇವತ್ತಿನ ಸೆಷನ್ಗೆ ಹೋಗೋಕೆ ಮುಂಚೆ ನನ್ನ ಹತ್ರ ಒಂದು ಕ್ವಶನ್ ಇದೆ. ಏನು? ನಾವು ಆಟಮ್ಗೆ ಒಂದು ಎಲೆಕ್ಟ್ರಾನ್ ಆಡ್ ಅಥವಾ ರಿಮೂವ್ ಮಾಡಿದ್ರೆ ಏನಾಗುತ್ತೆ? ಏನ್ ಗೆಸ್ ಇದೆ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಏನಾಗುತ್ತೆ ಅಂತ ಇವತ್ತಿನ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಆಲ್ ಆರ್ ಯು ಎಕ್ಸೈಟೆಡ್? ಏನೇನ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಅಯಾನ್ಸ್ ಅಂದ್ರೆ ಏನು, ರೈಟಿಂಗ್ ಕೆಮಿಕಲ್ ಫಾರ್ಮುಲೆನ ಹೇಗ್ ಬರೆಯೋದು, ಯಾವ ರೀತಿ ಸ್ಟೆಪ್ಸ್ ಇದೆ ಕೆಮಿಕಲ್ ಫಾರ್ಮುಲೆ ಬರೆಯಕ್ಕೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಫಸ್ಟ್ ಅಯಾನ್ಸ್ ಹೋಗೋಕ್ ಮುಂಚೆ ನಾವು ಎಸ್ಟರ್ಡೇ ಸೆಷನ್ ಅಲ್ಲಿ ಏನೇನು ಡಿಸ್ಕಷನ್ ಮಾಡಿದ್ದು ಅಂತ ಕ್ವಿಕ್ ಆಗಿ ವಿತಿನ್ 10 ಸೆಕೆಂಡ್ ರೀಕ್ಯಾಪ್ ಮಾಡೋಣ. ಏನ್ ಡಿಸ್ಕಷನ್ ಮಾಡಿದ್ದು? ಆಟಮ್ಸ್ ಸಿಂಗಲ್ ಆಗಿ ಎಕ್ಸಿಸ್ಟ್ ಆಗಲ್ಲ, ಅದು ಮಾಲಿಕ್ಯೂಲ್ಸ್ ಮತ್ತೆ ಅಯಾನ್ಸ್ ರೀತಿ ಎಕ್ಸಿಸ್ಟ್ ಆಗುತ್ತೆ. ಮಾಲಿಕ್ಯೂಲ್ಸ್ ಅಲ್ಲಿ ಮಾಲಿಕ್ಯೂಲ್ಸ್ ಆಫ್ ಸೇಮ್ ಎಲಿಮೆಂಟ್ಸ್, ಮಾಲಿಕ್ಯೂಲ್ಸ್ ಆಫ್ ಕಾಂಪೌಂಡ್ಸ್, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದೆ. ಎಸ್ಟರ್ಡೇ ಸೆಷನ್ ಏನಾದ್ರೂ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನ್ ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಮತ್ತೆ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗೋದು ಮಾತ್ರ ಮರಿಬೇಡಿ, ಯಾಕಂದ್ರೆ ಪ್ರತಿಯೊಂದು ನೋಟ್ಸ್ ಪ್ರತಿಯೊಂದು ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ನಾವು ಅಪ್ಲೋಡ್ ಮಾಡೋದು ಟೆಲಿಗ್ರಾಮ್ ಚಾನಲ್ ಅಲ್ಲೇ. ಓಕೆನಾ? ಅರ್ಥ ಆಯ್ತಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಓಕೆ, ಫಸ್ಟ್ ಅಯಾನ್ಸ್ ಬಗ್ಗೆ ಹೋಗೋಕ್ ಮುಂಚೆ ಎಸ್ಟರ್ಡೇ ಸೆಷನ್ ಅಲ್ಲಿ ರೀಕಾಲ್ ಮಾಡ್ಕೋಬೋಣ ಅಲ್ವಾ? ಆಟಮ್ಸ್ ಕೂಡ ನಮ್ ತರನೇ. ಯಾಕೆ ಗೊತ್ತಾ? ಯಾವಾಗ ಫ್ರೆಂಡ್ ಮಾಡ್ಕೊಳಕ್ ಇಷ್ಟಪಡುತ್ತೆ. ನಾವು ಅಷ್ಟೇ ಅಲ್ವಾ, ಸ್ಕೂಲು ಕಾಲೇಜು ಎಲ್ಲಾದ್ರಲ್ಲಿ ಹೋಗ್ಬಿಟ್ಟು ಫ್ರೆಂಡ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾ ಇರ್ತೀವಿ. ಅದೇ ರೀತಿ ಆಟಮ್ಸ್ ಎರಡು ರೀತಿ ಸಿಗುತ್ತೆ. ಯಾವ್ಯಾವ ರೀತಿ ಅಲ್ವಾ? ಒಂದು ಯಾವ ರೀತಿ? ಮಾಲಿಕ್ಯೂಲ್ಸ್ ರೀತಿ, ಇನ್ನೊಂದು ಅಯಾನ್ಸ್ ರೀತಿ. ವಾಟ್ ಆರ್ ಅಯಾನ್ಸ್ ಅಂದ್ರೆ ಯಾವ್ಯಾವ ಆಟಮ್ಸ್ ಪಾಸಿಟಿವ್ ಮತ್ತೆ ನೆಗೆಟಿವ್ ಗ್ರೂಪ್ಸ್ ನ ಕ್ಯಾರಿ ಮಾಡುತ್ತೆ, ಅದನ್ನ ಅಯಾನ್ಸ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಮಾರ್ಕ್ಸ್. ವಾಟ್ ಆರ್ ಅಯಾನ್ಸ್, ಗಿವ್ ಎನ್ ಎಕ್ಸಾಂಪಲ್ ಅಂತ ಎಕ್ಸಾಮ್ಗೆ ಕೇಳ್ತಾರೆ. ಓಕೆನಾ? ವಾಟ್ ಆರ್ ಅಯಾನ್ಸ್? ಅನ್ ಆಟಮ್ ಆರ್ ಎ ಗ್ರೂಪ್ ಆಫ್ ಆಟಮ್ ದಟ್ ಕ್ಯಾರೀಸ್ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್ ಇಸ್ ಕಾಲ್ಡ್ ಅನ್ ಅಯಾನ್. ಯಾವುದು ಆಟಮ್ ಅಥವಾ ಗ್ರೂಪ್ ಆಫ್ ಆಟಮ್ಸ್ ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜ್ ನ ಕ್ಯಾರಿ ಮಾಡುತ್ತೆ ನೋಡಿ, ಅದನ್ನ ನಾವು ಅಯಾನ್ಸ್ ಅಂತ ಕರಿತೀವಿ. ಎನಿ ಡೌಟ್ಸ್? ಏನಾದ್ರೂ ಡೌಟ್ ಇದೆಯಾ? ಓಕೆ, ಆಮೇಲೆ ಮತ್ತೆ ಇನ್ನೇನ್ ನ್ಯೂಟ್ರಲ್ ಆಟಮ್. ಒಂದು ಆಟಮ್ ಅಲ್ಲಿ ಏನಿರುತ್ತೆ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ ಎಷ್ಟು ಇರುತ್ತೋ ಅಷ್ಟೇ ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ. ಅಥವಾ ಎಷ್ಟು ಟೋಟಲ್ ನೆಗೆಟಿವ್ ಚಾರ್ಜಸ್ ಇರುತ್ತೋ ಟೋಟಲ್ ನೆಗೆಟಿವ್ ಚಾರ್ಜಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ಸ್, ಪಾಸಿಟಿವ್ ಚಾರ್ಜಸ್ ನಥಿಂಗ್ ಬಟ್ ಯಾವುದು? ಪ್ರೋಟಾನ್ಸ್. ಓಕೆನಾ? ಈ ರೀತಿ ಎರಡು ಬ್ಯಾಲೆನ್ಸ್ ಇದ್ರೆ ಅದನ್ನ ಏನಂತ ಕರಿತೀವಿ? ದೀಸ್ ಆರ್ ನೋನ್ ಆಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಟಮ್. ಅದು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರುತ್ತೆ, ಅಂದ್ರೆ ಎರಡು ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಅರ್ಥ. ಓಕೆನಾ? ಹಾಗಾದ್ರೆ ಹೇಗೆ ಪಾಸಿಟಿವ್ ಎಲೆಕ್ಟ್ರಾನ್ ಒಳಗೆ ಒಂದು ಆಟಮ್ ಒಳಗೆ ಏನೇನಿರುತ್ತೆ ಅಂತ ನೋಡೋಣ. ಓಕೆನಾ? ಆಟಮ್ ಒಳಗೆ ಏನೇನಿರುತ್ತೆ? ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಇರುತ್ತೆ, ಪಾಸಿಟಿವ್ ಚಾರ್ಜ್ ಇರುತ್ತೆ, ನ್ಯೂಟ್ರಲ್ ಆಗಿರುತ್ತೆ. ನ್ಯೂಟ್ರಲ್ ಮೀನ್ಸ್ ಯಾವ್ದು ಹೇಳಿ? ಮಾಲಿಕ್ಯೂಲ್ಸ್ ಅಲ್ವಾ? ಮಾಲಿಕ್ಯೂಲ್ಸ್ ಆಟಮ್ಸ್ ಯಾವ್ಯಾವ ನ್ಯೂಟ್ರಲ್ ಆಟಮ್ಸ್? ಯಾವುದು? H2O2 ಈ ರೀತಿ. ಇದ್ರಲ್ಲೂ ಕೂಡ ಎಲೆಕ್ಟ್ರಾನ್ಸ್ ಇರುತ್ತೆ, ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್, ಬಟ್ ಅವು ಈಕ್ವಲಿ ಬ್ಯಾಲೆನ್ಸ್ ಆಗಿರುತ್ತೆ. ಅರ್ಥ ಆಯ್ತಾ? ಓಕೆ, ಏನೇನಿದೆ? ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನು. ಎಲೆಕ್ಟ್ರಾನ್ದು ಸಿಂಬಲ್ ಯಾವುದು? E-. ಓಕೆನಾ? ಪ್ರೋಟಾನ್ದು P+, ನ್ಯೂಟ್ರಾನ್ದು N0. ನ್ಯೂಟ್ರಾನ್ ಮೀನ್ಸ್ ಇಲ್ಲಿದೆ ನೋಡಿ, ನ್ಯೂಟ್ರಾನ್ದು N0. E- ನ ಏನಂತ ಯಾವ ಚಾರ್ಜ್ ಇರುತ್ತೆ? E- ಇಲ್ಲೇ ಇದೆಯಲ್ಲ, ನೆಗೆಟಿವ್ ಪಾಸಿಟಿವ್. 0 ಅಂದ್ರೆ ನ್ಯೂಟ್ರಲ್, ಯಾವುದೇ ರೀತಿಯ ಚಾರ್ಜ್ ಇರಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ದಿ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಒಳಗೆ ಬೋತ್ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಸ್ ಇರುತ್ತೆ. ನೀವು ಹೈಯರ್ ಸ್ಟಡೀಸ್ ಹೋಗ್ತಾ ಈ ನ್ಯೂಕ್ಲಿಯಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ನಾವು ಯಾವುದೇ ಒಂದು ರೀತಿಯ ಮಾಲಿಕ್ಯೂಲ್ಸ್ ನ ಫೈಂಡ್ ಔಟ್ ಮಾಡಕ್ಕೆ ಸ್ಪೆಕ್ಟ್ರೋಸ್ಕೋಪಿ ಅಂತ ಒಂದು ಟೆಕ್ನಿಕ್ ಯೂಸ್ ಮಾಡ್ತೀವಿ. ನೀವು ಯಾವುದೇ ಡ್ರಗ್ ಆಗ್ಲಿ ಏನೇ ಆಗ್ಲಿ ಒಂದು ಮಾಲಿಕ್ಯೂಲ್ ಇಂತ ಶೇಪೇ ಇದೆ ಅಂತ ಕಂಡುಹಿಡಿಯಕ್ಕೆ ಸ್ಪೆಕ್ಟ್ರೋಸ್ಕೋಪಿ ಅಂತ ಒಂದು ಟೆಕ್ನಿಕ್ ನ ಯೂಸ್ ಮಾಡ್ತೀವಿ. ಆ ಸ್ಪೆಕ್ಟ್ರೋಸ್ಕೋಪಿ ಟೆಕ್ನಿಕ್ ಅಲ್ಲಿ NMR ಅಂದ್ರೆ ನಾನು ಹೇಳಿದ್ನಲ್ವಾ, ನಾನು ಯಾವುದು ನಮ್ದು ಓಪನಿಂಗ್ ಸೆಷನ್ ಅಲ್ಲಿ ನಾನು NMR ಸ್ಪೆಕ್ಟ್ರೋಸ್ಕೋಪಿ ಮೇಲೆ ವರ್ಕ್ಶಾಪ್ ಮಾಡಿದೀನಿ ಅಂತ. ಓವರ್ ಆಲ್ ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಸ್ಪೆಕ್ಟ್ರೋಸ್ಕೋಪಿ ಏನ್ ಬರುತ್ತೆ ಅದು ಓವರ್ ಆಲ್ ನ್ಯೂಕ್ಲಿಯಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಇದು ನ್ಯೂಕ್ಲಿಯಸ್. ಓಕೆನಾ? ಇದು ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ. ಮತ್ತೆ ಎಲೆಕ್ಟ್ರಾನ್ಸ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಎಲೆಕ್ಟ್ರಾನ್ಸ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಸೇಮ್ ಈಗ ಮಿಲ್ಕಿ ವೇ ಗ್ಯಾಲಕ್ಸಿಲಿ, ನಮ್ ಗ್ಯಾಲಕ್ಸಿಲಿ ಏನ್ ಹೇಳಿ? ಸೂರ್ಯನ್ ಸುತ್ತ ನಮ್ಮ ಭೂಮಿ ಬೇರೆ ಗ್ರಹಗಳೆಲ್ಲ ಹೇಗೆ ರಿವಾಲ್ವ್ ಆಗುತ್ತೋ ಅದೇ ರೀತಿ ಈ ಎಲೆಕ್ಟ್ರಾನ್ಸ್ ಈ ನ್ಯೂಕ್ಲಿಯಸ್ ಸುತ್ತ ರಿವಾಲ್ವ್ ಆಗುತ್ತೆ. ಮತ್ತೆ ಯಾವ ಎಲೆಕ್ಟ್ರಾನ್ಸ್ ಇಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಆರ್ಬಿಟಲ್ ಪ್ರೆಸೆಂಟ್ ಇರುತ್ತೆ ನೋಡಿ, ಅದನ್ನ ಏನಂತ ಕರಿತೀವಿ? ವೇಲೆನ್ಸ್ ಎಲೆಕ್ಟ್ರಾನ್ಸ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಆರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಕೇಳ್ತಾ ಇರ್ತಾರೆ, ನೋಟ್ ಮಾಡ್ಕೊಳ್ಳಿ. ಓಕೆನಾ? ವಾಟ್ ಆರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್?
ದ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಶೆಲ್ ಆರ್ಬಿಟಲ್. ಯಾವ ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಶೆಲ್ ಆರ್ಬಿಟಲ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಅದನ್ನ ನಾವು ಏನಂತ ಕರಿತೀವಿ? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಪ್ರೋಟಾನ್ ನ್ಯೂಟ್ರಾನ್ ಎಲ್ಲಿರುತ್ತೆ? ನ್ಯೂಕ್ಲಿಯಸ್ ಅಲ್ಲಿ. ಮತ್ತೆ ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ? ಎಲೆಕ್ಟ್ರಾನ್ಸ್ ಏನ್ ಮಾಡ್ತಿರುತ್ತೆ? ನ್ಯೂಕ್ಲಿಯಸ್ ಸುತ್ತ ರಿವಾಲ್ವಿಂಗ್ ಮಾಡ್ತಾ ಇರುತ್ತೆ. ಸೇಮ್ ಲೈಕ್ ನಮ್ಮ ಸೂರ್ಯನ ಸುತ್ತ ನಮ್ಮ ಭೂಮಿ ಹೇಗೆ ಸುತ್ತೋ ಅದೇ ರೀತಿ ಈ ಎಲೆಕ್ಟ್ರಾನ್ಸ್ ಕೂಡ ಈ ನ್ಯೂಕ್ಲಿಯಸ್ ಸುತ್ತ ಸುತ್ತಾ ಇರುತ್ತೆ. ಮತ್ತೆ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆಯೋ ಅದನ್ನ ಏನಂತ ಕರಿತೀವಿ? ವೇಲೆನ್ಷಿಯಲ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಎನಿ ಡೌಟ್ಸ್? ಏನೇ ಡೌಟ್ಸ್ ಇರ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ನಿಮ್ ಸುಹಾಸ್ ಸರ್ ಇದೀನಿ, ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ಅದೇ ರೀತಿ ಈಗ ಆಟಮ್ಸ್ ನ ಏನ್ ಮಾಡೋದು? ಆಟಮ್ಸ್ ಕಂಬೈನ್ಸ್ ವಿತ್ ಒನ್ ಟು ಅದರ್. ಹೇಗೆ ಅಂದ್ರೆ ಎಲ್ಲ ಆಟಮ್ಗೂ ಒಂದು ಇದಿರುತ್ತೆ. ಏನಿರುತ್ತೆ? ಎಲ್ಲ ಆಟಮ್ ಸ್ಟೇಬಲ್ ಆಗಿರ್ಬೇಕು. ಸ್ಟೇಬಲ್ ಆಟಮ್ಸ್ ಯಾವ್ಯಾವ ಹೇಳಿ? ನೋಬಲ್ ಆಟಮ್ಸ್, ನೋಬಲ್ ಗ್ಯಾಸಸ್ ಯಾವ್ಯಾವು? ಹೀಲಿಯಂ, ಕ್ರಿಪ್ಟಾನ್, ಆರ್ಗನ್. ಇವೆಲ್ಲ ಏನು ಅಂದ್ರೆ ಎಲ್ಲ ಆಟಮ್ದು ಸ್ಟೇಬಲ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಯಾಕೆ ಗೊತ್ತಾ? ಸ್ಟೇಬಲ್ ಆದ್ರೆ ಅದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಔಟರ್ ಮೋಸ್ಟ್ ಸೆಲ್ ಅಲ್ಲಿ ಸ್ಟೇಬಲ್ ನಥಿಂಗ್ ಬಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೆ ನೋಡಿ, ಅದು ಫುಲ್ ಕಂಪ್ಲೀಟ್ಲಿ ಫಿಲ್ ಆಗಿರ್ಬೇಕು ಲಾಸ್ಟ್ ಎಲೆಕ್ಟ್ರಾನ್ಸ್. ಅದಕ್ಕೆ ಏನ್ ಮಾಡುತ್ತೆ? ಎಲೆಕ್ಟ್ರಾನು ಇದು ಒಂದು ಆಟಮ್ ಇಲ್ಲ ಎಲೆಕ್ಟ್ರಾನ್ ಕೊಡುತ್ತೆ ಇಲ್ಲ ಎಲೆಕ್ಟ್ರಾನ್ ತಗೊಳುತ್ತೆ. ಯಾವ ಕಾರಣಕ್ಕೆ? ಸ್ಟೇಬಲ್ ಆಗೋ ಕಾರಣಕ್ಕೆ. ಇಲ್ಲಿ ಏನಾಗ್ತಿದೆ? ಸೋಡಿಯಂ ಮೆಟಲ್ದು ವೇಲೆನ್ಸಿ ಎಷ್ಟು? 11 ಅಲ್ವಾ ಅಟಾಮಿಕ್ ನಂಬರ್. ಅದ್ರದ್ದು ಇದೇನ್ ಬರುತ್ತೆ? 1s2 2s2 2p6 ಅಲ್ವಾ? 2p6 1s2 2s2 2p6 3s1 ಅಲ್ವಾ? 1 ಬರುತ್ತೆ +1 ಏನ್ರದು? ಸೋಡಿಯಂ. ಅದೇ ರೀತಿ ಕ್ಲೋರಿನ್ದು -1. ಕರೆಕ್ಟಾ? ಎನಿ ಡೌಟ್? ಈ ರೀತಿ ಏನ್ ಮಾಡುತ್ತೆ? ಈ ಸೋಡಿಯಂ ಮೆಟಲ್ ಇರೋ ಒಂದು ಎಲೆಕ್ಟ್ರಾನ್ ಕ್ಲೋರಿನ್ ಆಟಮ್ಗೆ ಕೊಟ್ಟು ಅದು ಸ್ಟೇಬಲ್ ಕಾಂಪೌಂಡ್ ಫಾರ್ಮೇಶನ್ ಮಾಡುತ್ತೆ. ಅರ್ಥ ಆಯ್ತಾ? ಸ್ಟೇಬಲ್ ಕಾಂಪೌಂಡ್ ಹೇಗೆ ಫಾರ್ಮೇಶನ್ ಆಗುತ್ತೆ ಅಂತ ಈ ರೀತಿ ಆಗುತ್ತೆ. ಹಾಗಾದ್ರೆ ವೇಲೆನ್ಸಿ ಹೇಗೆ ಕಂಡುಹಿಡಿಯೋದು? ವೇಲೆನ್ಸಿ ಇಸ್ ನಥಿಂಗ್ ಬಟ್ ಎಷ್ಟು ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಸೆಲ್. ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಸೆಲ್ ಅಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, ಎಷ್ಟು ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಆಗಿರುತ್ತೆ ಅದ್ರ ಮೇಲೆ ವೇಲೆನ್ಸಿ ಡಿಪೆಂಡ್ ಆಗಿರುತ್ತೆ. ಆ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಸೆಲ್ ಅಲ್ಲಿ 1 to 4 ಇದ್ರೆ, 1 ರಿಂದ 4 ಎಲೆಕ್ಟ್ರಾನ್ಸ್ ಇದ್ರೆ ನಾವು ಅದೇ ವೇಲೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಅದು 4ಕ್ಕಿಂತ ಜಾಸ್ತಿ ಇದ್ರೆ ನಾವು ಅದನ್ನ 8 - 4 ಅಂದ್ರೆ 8 ರಿಂದ ಅದನ್ನ ಏನ್ ಮಾಡ್ತೀವಿ? ಮೈನಸ್ ಮಾಡ್ತೀವಿ. ಎಕ್ಸಾಂಪಲ್ ಕ್ಲೋರಿನ್ ಎಷ್ಟು? 7 ಅಲ್ವಾ? 8 - 7 is equal to 1. ವೇಲೆನ್ಸಿ ಆಫ್ ಕ್ಲೋರಿನ್ is always is equal to 1. ಬಟ್ ಸೋಡಿಯಂದು 1 ಇದೆ. 1 ಇರೋದ್ರಿಂದ ವೇಲೆನ್ಸಿ ಆಫ್ ಸೋಡಿಯಂ is equal to 1. ಹಾಗಾದ್ರೆ ಕಾರ್ಬನ್ ಎಷ್ಟು? ಕಾರ್ಬನ್ ಎಷ್ಟಪ್ಪ? ಕಾರ್ಬನ್ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಸೆಲ್ ಅಲ್ಲಿ 4 ಇರುತ್ತೆ. ಫಸ್ಟ್ ಸೆಲ್ ಅಲ್ಲಿ 2 ಫಿಲ್ ಆಗಿರುತ್ತೆ, 4 ಇರುತ್ತೆ. 8 - 4 is equal to 4 ಅಲ್ವಾ? ಆ ರೀತಿ. ಮತ್ತೆ ಆಕ್ಸಿಜನ್ ಟೋಟಲ್ 6 ಎಲೆಕ್ಟ್ರಾನ್ಸ್ ಇರುತ್ತೆ. ಯಾಕಂದ್ರೆ ಅಟಾಮಿಕ್ ನಂಬರ್ ಆಫ್ ಆಕ್ಸಿಜನ್ ಇಸ್ 8 ಅಲ್ವಾ? 8 - 6 is equal to 2. ಹಾಗಾದ್ರೆ ಆಕ್ಸಿಜನ್ ಎಷ್ಟು? 2. ನೈಟ್ರೋಜನ್ ವೇಲೆನ್ಸಿ ಎಷ್ಟು? 3. ಇಲ್ಲಿದೆ ನೋಡಿ, ಸೋಡಿಯಂದು 1, ಕಾರ್ಬನ್ 4, ನೈಟ್ರೋಜನ್ 5, ಆಕ್ಸಿಜನ್ 6. ಈ ರೀತಿ ವೇಲೆನ್ಸಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಇಲ್ಲಿದೆ ವೇಲೆನ್ಸಿ 1, 4 ಅಪ್ ಟು 1 ರಿಂದ 4 ಇದ್ರೆ ಅದೆಷ್ಟಿರುತ್ತೆ ಅದನ್ನೇ ಬರೀರಿ. 4 ಮೇಲಿದ್ರೆ ಏನ್ ಮಾಡ್ಬೇಕು? 8 ರಿಂದ ಮೈನಸ್ ಮಾಡ್ಬೇಕು. ತುಂಬಾ ಸಿಂಪಲ್. ಅರ್ಥ ಆಯ್ತಾ ವೇಲೆನ್ಸಿ ಹೇಗೆ ಬರೆಯೋದು ಅಂತ? ನೆಕ್ಸ್ಟ್ ಈಗ ನೋಡ್ದು ಅಲ್ವಾ ನ್ಯೂಟ್ರಲ್ ಆಟಮ್ ಬಗ್ಗೆ. ಈಗ ಅದೇ ಆಟಮ್ಗೆ ಒಂದು ಎಲೆಕ್ಟ್ರಾನ್ ತೆಗೆದು ಒಂದು ಎಲೆಕ್ಟ್ರಾನ್ ಹಾಕಿದ್ರೆ ಏನಾಗುತ್ತೆ ಅಂತ ನೋಡೋಣ. ಇಫ್ ದ ನಂಬರ್ ಆಫ್ ಎಲೆಕ್ಟ್ರಾನ್ ಇಸ್ ಗ್ರೇಟರ್ ದೆನ್ ನ್ಯೂಟ್ರಾನ್ಸ್ ನಥಿಂಗ್ ಬಟ್ ಪ್ರೋಟಾನ್ ಮತ್ತೆ ನ್ಯೂಕ್ಲಿಯಸ್. ಪ್ರೋಟಾನ್ ಗಿಂತ ಜಾಸ್ತಿ ಇದ್ರೆ, ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಇದೆ ನ್ಯೂಕ್ಲಿಯಸ್ ಗಿಂತ, ಏನಾಗುತ್ತೆ ಅಂತ ನೋಡೋಣವಾ? ಏನಾಗುತ್ತೆ? ಏನಾದ್ರೂ ಎಲೆಕ್ಟ್ರಾನ್ ನಂಬರ್ ಆಫ್ ಪ್ರೋಟಾನ್ಸ್ ಗಿಂತ ಜಾಸ್ತಿ ಇತ್ತು ಅಂದ್ರೆ ಅವಾಗ ಅದು ನೆಗೆಟಿವ್ ಚಾರ್ಜ್ ಗೈನ್ ಮಾಡುತ್ತೆ ಆಟಮ್. ಎಕ್ಸಾಂಪಲ್ ಕ್ಲೋರಿನ್ ಆಟಮ್, O2-, ಈ ತರ ಬೇಕಾದಷ್ಟು ಆಕ್ಸಿಜನ್, ಇವೆಲ್ಲ ನೆಗೆಟಿವ್ ಚಾರ್ಜ್ ಕ್ಯಾರಿ ಮಾಡುತ್ತೆ. ಏನು? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನಂಬರ್ ಆಫ್ ಪ್ರೋಟಾನ್ಸ್ ಗಿಂತ ಜಾಸ್ತಿ ಇದ್ರೆ. ಅದೇ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನಂಬರ್ ಆಫ್ ಪ್ರೋಟಾನ್ಸ್ ಗಿಂತ ಕಡಿಮೆ ಇದ್ರೆ ಅದು ಪಾಸಿಟಿವ್ ಚಾರ್ಜ್ ಕ್ಯಾರಿ ಮಾಡುತ್ತೆ. ಅರ್ಥ ಆಯ್ತಾ? ಒಟ್ನಲ್ಲಿ ಅದು ಆಟಮ್ ಪಾಸಿಟಿವ್ ಆದ್ರೂ ಆಗ್ಲಿ ನೆಗೆಟಿವ್ ಆಗಿದ್ರೂ ಆಗ್ಲಿ ಎರಡು ಕಂಬೈನ್ ಮಾಡಿ ನಮಗೆ ನ್ಯೂಟ್ರಲ್ ಆಟಮ್ ಸಿಗ್ಲೇಬೇಕು. ಅದೇ ಅಯಾನ್ಸ್ ನಥಿಂಗ್ ಬಟ್ ಒಂದು ಕ್ಯಾಟಯಾನ್ ಆನಯಾನ್ ಎರಡೂ ಇರುತ್ತೆ. ಅವೆರಡು ಕಂಬೈನ್ ಆಗಿ ನಮ್ಗೆ ಏನ್ ಕೊಡ್ಬೇಕು?
ಒಂದು ನ್ಯೂಟ್ರಲ್ ಆಟಮ್. ಯಾವತ್ತು ಆಟಮ್ ನ್ಯೂಟ್ರಲ್ ಆಗಿರಬೇಕು. ಯಾಕೆ ಇರಬೇಕು, ಯಾವ್ಯಾವ ಟಾಪಿಕ್ ಯಾವ್ಯಾವ್ದು ಪಾಯಿಂಟ್ ಇರುತ್ತೆ ನಾವು ಫಾರ್ಮುಲಾ ಬರೆಯಕ್ಕೆ ಅಂತ ತಿಳ್ಕೊಳ್ಳೋಣ ಇದೇ ಸೆಷನ್ ಅಲ್ಲಿ. ಓಕೆನಾ, ಅರ್ಥ ಆಯ್ತಾ? ಈಗ ಪಾಸಿಟಿವ್ ಚಾರ್ಜ್ ಯಾಕಾಗುತ್ತೆ, ನೆಗೆಟಿವ್ ಚಾರ್ಜ್ ಯಾಕಾಗುತ್ತೆ ಅಂತ ಅರ್ಥ ಆಯ್ತಾ? ನ್ಯೂಕ್ಲಿಯಸ್ ಬಗ್ಗೆ ಅರ್ಥ ಆಯ್ತಾ? ಎನಿ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ, ನೆಕ್ಸ್ಟ್. ಹಾಗಾದ್ರೆ ನನ್ನ ಹತ್ರ ಒಂದು ಕ್ವಶನ್ ಇದೆ. ಏನು? ಅಯಾನ್ಸ್ ಆರ್ ಎಲೆಕ್ಟ್ರಿಕಲಿ ಚಾರ್ಜ್ಡ್, ಎಲೆಕ್ಟ್ರಿಕಲಿ ನ್ಯೂಟ್ರಲ್. 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಎಲೆಕ್ಟ್ರಾನ್ಸ್ ನಿಮ್ದೇ ಹೆಸರು ಬಂದಿದೆ ಅಲ್ವಾ? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ತಿಳಿಸಿದ್ರ? ಆನ್ಸರ್ ಯಾವ್ದು ಹೇಳಿ? ಅಬ್ಸಲ್ಯೂಟ್ಲಿ ಇಟ್ ಇಸ್ ಅನ್ ಎಲೆಕ್ಟ್ರಿಕಲಿ ಚಾರ್ಜರ್ಡ್. ಯಾಕಂದ್ರೆ ಇದರಲ್ಲಿ ಬೋತ್ ಅಯಾನ್ಸ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಬಟ್ ಫಾರ್ಮುಲಾ ಫಾರ್ಮೇಶನ್ ಆದಾಗ ನ್ಯೂಟ್ರಲ್ ಮಾಲಿಕ್ಯೂಲ್ ಬರಬೇಕು ಫಾರ್ಮುಲಾ ಬರಿಬೇಕಾದ್ರೆ. ಬಟ್ ಆದ್ರೂ ಹಾಗಾದ್ರೆ ಎಲೆಕ್ಟ್ರಿಕ್ ಅಯಾನ್ಸ್ ಯಾವಾಗೂ ಎಲೆಕ್ಟ್ರಿಕಲಿ ಚಾರ್ಜರ್ಡ್. ಅದರ್ವೈಸ್ ಅದು ಕೇಟಯಾನ್ ಆದ್ರೂ ಆಗಿರ್ಬೇಕು, ಇಲ್ಲ ಆನಯಾನ್ ಆದ್ರೂ ಆಗಿರ್ಬೇಕು. ಆಯ್ತಾ? ಕ್ಯಾಟಯಾನ್ ಆನಯಾನ್ ಅಂದ್ರೆ ಏನಂತ ತಿಳ್ಕೋಣ. ಅಯಾನ್ಸ್ ಅಲ್ಲಿ 2 ಟೈಪ್ಸ್, ಅಂದ್ರೆ ಅಯಾನ್ಸ್ 2 ರೀತಿ ಸಿಗುತ್ತೆ. ಒಂದು ಕ್ಯಾಟಯಾನ್, ಒಂದು ಆನಯಾನ್. ಹೇಳಿದ್ನಲ್ವಾ, ಕ್ಯಾಟಯಾನ್ ಇಸ್ ನಥಿಂಗ್ ಬಟ್ ಪಾಸಿಟಿವ್ಲಿ ಚಾರ್ಜೆಡ್ ಅಯಾನ್ಸ್. ಎಕ್ಸಾಂಪಲ್ ಯಾವ್ದು ಗೊತ್ತಾ? ಎನಿ ಮೆಟಲ್ಸ್. ಎಲ್ಲಾ ಮೆಟಲ್ ಯಾವಾಗೂ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್ ಆಗಿರುತ್ತೆ. ಯಾಕೆ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್ ಅಂತ ನೆಕ್ಸ್ಟ್ 10th ಗ್ರೇಡ್ ಅಲ್ಲಿ ನೀವು ತಿಳ್ಕೊಂತೀರಾ. ಓಕೆನಾ? ಮತ್ತೆ ಅಯಾನ್ಸ್, ಆನಯಾನ್ಸ್ ಅಂದ್ರೆ ನೆಗೆಟಿವ್ ಚಾರ್ಜೆಡ್ ಅಯಾನ್ಸ್ ಅಂತ. ಆನಯಾನ್ಸ್ ಇಟ್ಸ್ ನಥಿಂಗ್ ಬಟ್ ನೆಗೆಟಿವ್ ಚಾರ್ಜೆಡ್ ಅಯಾನ್ಸ್. ಎಕ್ಸಾಂಪಲ್ Cl ಮೈನಸ್, O2 ಮೈನಸ್, N3 ಮೈನಸ್, ಈ ರೀತಿ. ಒಟ್ನಲ್ಲಿ ಓವರ್ ಆಲ್ ಚಾರ್ಜ್ ಅದ್ರದ್ದು ಅಯಾನ್ಸ್ ಏನ್ರಿಂದ ರೆಪ್ರೆಸೆಂಟ್ ಮಾಡ್ತೀವಿ? ವೇಲೆನ್ಸಿ ಮೇಲೆ ಡಿಪೆಂಡು. ಅದು ಪಾಸಿಟಿವ್ ಚಾರ್ಜ್ ಆಗಿರುತ್ತಾ, ನೆಗೆಟಿವ್ ಚಾರ್ಜ್ ಆಗಿರುತ್ತಾ, ಅದೆಲ್ಲ ಏನ್ರ ಮೇಲೆ ಡಿಪೆಂಡು? ಅದ್ರದ್ದು ವೇಲೆನ್ಸಿ. ತುಂಬಾ ಇಂಪಾರ್ಟೆಂಟ್. ಏನ್ರ ಮೇಲೆ ಡಿಪೆಂಡು? ಅದ್ರದ್ದು ವೇಲೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಎನಿ ಡೌಟ್ ಕ್ಯಾಟಯಾನ್ ಆನಯಾನ್ ಬಗ್ಗೆ? ಹಾಗಾದ್ರೆ ಹೇಗೆ ಕ್ಯಾಟಯಾನ್ ಫಾರ್ಮೇಶನ್ ಆಗುತ್ತೆ? ಎಕ್ಸಾಂಪಲ್ ಸೋಡಿಯಂ ತಗೊಳ್ಳೋಣ. ಸೋಡಿಯಂದು ಟೋಟಲ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? ಪ್ರೋಟಾನ್ಸ್ ಅನ್ನೊಂದಿದೆ, ಎಲೆಕ್ಟ್ರಾನ್ಸ್ ಅನ್ನೊಂದಿದೆ. ಸೋಡಿಯಂ ಅವಾಗ ಏನಾಗಿತ್ತು? 0 ಚಾರ್ಜ್ ಆಗಿತ್ತು. ಬಟ್ ಇಲ್ಲಿ ಸೋಡಿಯಂ ಸ್ಟೇಬಲ್ ಆಗಿಲ್ಲ. ಅರ್ಥ ಆಯ್ತಾ? ಸೋಡಿಯಂ ಇಸ್ ನಾಟ್ ಸ್ಟೇಬಲ್. ಅದಕ್ಕೆ ಏನಾಗುತ್ತೆ, ಈ ಒಂದು ಎಲೆಕ್ಟ್ರಾನ್ಸ್ ಇರುತ್ತೆ ನೋಡಿ, ಇದು ಯಾವಾಗೂ ಆಚೆ ಕೊಡುತ್ತೆ. ಯಾಕೆ ಹೇಳಿ? ಸ್ಟೇಬಲ್ ಆಗಕ್ಕೆ. ಸ್ಟೇಬಲ್ ನಥಿಂಗ್ ಬಟ್, ಸ್ಟೇಬಲ್ ಅಂದ್ರೆ ಏನು ಸರ್? ಏನ್ ಗೊತ್ತಾ? ಏನಿಲ್ಲ. ಸ್ಟೇಬಲ್ ಅಂದ್ರೆ ನಮಗೆ ಒಂದು ಕಾನ್ಫಿಗರೇಷನ್ ಒಂದು ರೂಲ್ ಇದೆ. ಏನಪ್ಪಾ ಅಂದ್ರೆ ಫಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ ಇರಬೇಕು, ಇನ್ ಮಿಕ್ಕು ಶೆಲ್ಸ್ ಅಲ್ಲೆಲ್ಲ 8 8 8 8 ಹೋಗ್ತಾ ಇರಬೇಕು ಅಂತ. ಅದಕ್ಕೆ ಯಾವಾಗ ಪ್ರತಿಯೊಂದು ಆಟಮ್ಸ್ ಏನ್ ಮಾಡುತ್ತೆ ಗೊತ್ತಾ? ಈ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಅಲ್ಲಿ ಯಾವಾಗೂ 8 ಎಲೆಕ್ಟ್ರಾನ್ಸ್ ಮಾಡ್ಕೊಳ್ಳಕ್ಕೆ ಇಷ್ಟಪಡುತ್ತೆ. 8ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಇಲ್ಲ ಕೊಡುತ್ತೆ, ಇಲ್ಲ ತಗೊಂಡು ಅದನ್ನ 8 ಮಾಡ್ಕೋಬೇಕು. ಆ ರೀತಿ ಅದ್ರ ಯೋಚನೆ ಇರುತ್ತೆ. ಅದಕ್ಕೆ ಸೋಡಿಯಂ ಅಯಾನ್ ಬಿಟ್ಟು ಸೋಡಿಯಂ ಕ್ಯಾಟಯಾನ್ ಬರುತ್ತೆ. ಯಾವಾಗ? ಇದ್ರಲ್ಲಿ ಪ್ರೋಟಾನ್ ಎಷ್ಟಾಗುತ್ತೆ? 11 ಇದೆ. ಬಟ್ ಎಲೆಕ್ಟ್ರಾನ್ ಒಂದು ರಿಲೀಸ್ ಆಗಿದ್ರಿಂದ ಪ್ರೋಟಾನ್ಸ್ ಇಸ್ ಗ್ರೇಟರ್ ದೆನ್ ನ್ಯೂಟ್ರಾನ್ಸ್ ಅಲ್ವಾ? ಪ್ರೋಟಾನು ಎಲೆಕ್ಟ್ರಾನ್ಸ್ ಗಿಂತ ಜಾಸ್ತಿ ಇದೆ, ಅದರಿಂದ ಪಾಸಿಟಿವ್ ಚಾರ್ಜ್ ಕ್ಯಾರಿ ಆಗುತ್ತೆ. ಅರ್ಥ ಆಯ್ತಾ? ಎನಿ ಡೌಟ್? ಏನಾದ್ರೂ ಡೌಟ್ ಇದೆಯಾ? ಓಕೆ. ಹಾಗೆ ಆನಯಾನ್ ಈ ರೀತಿ ಫಾರ್ಮೇಶನ್ ಆಗುತ್ತೆ. ಎಕ್ಸಾಂಪಲ್ ಕ್ಲೋರಿನ್. ಬೆಸ್ಟ್ ಎಕ್ಸಾಂಪಲ್ ಹ್ಯಾಲೋಜನ್ಸ್. ಆನಯಾನ್ಸ್ಗೆ ಯಾವಾಗೂ ಬೆಸ್ಟ್ ಎಕ್ಸಾಂಪಲ್ ಯಾವುವು? ಹ್ಯಾಲೋಜನ್ಸ್. ಹ್ಯಾಲೋಜನ್ಸ್ ಯಾವ್ಯಾವು? ಕ್ಲೋರಿನೋ, ಫ್ಲೂರಿನೋ, ನಿಯಾನ್ ಅಲ್ಲ, ಕ್ಲೋರಿನೋ, ಫ್ಲೂರಿನೋ, ಬ್ರೋಮಿನೋ, ಅಯೋಡಿನೋ, ಇವೆಲ್ಲ ಹ್ಯಾಲೋಜನ್ಸ್. ಇವಕ್ಕೆಲ್ಲ ಯಾವಾಗೂ ನೆಗೆಟಿವ್ ಚಾರ್ಜ್ ಕ್ಯಾರಿ ಮಾಡುತ್ತೆ. ಯಾಕಂದ್ರೆ ಹ್ಯಾಲೋಜನ್ಸ್ ಗ್ರೂಪ್ ಯಾವುದು? 17th ಗ್ರೂಪ್ ಅಲ್ಲಿ ಬರುತ್ತೆ. 17th ಗ್ರೂಪ್ ಇಸ್ ನಥಿಂಗ್ ಬಟ್ 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಅರ್ಥ. 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಲ್ಲಿ 7 ಇರುತ್ತೆ. ಹಾಗಾದ್ರೆ ವೇಲೆನ್ಸಿ ಎಷ್ಟು? ಯಾವ್ದ್ರದ್ದು? ಕ್ಲೋರಿನ್ದು 7 ಇದೆ ಅಂದ್ರೆ 8 - 7 = 1. ಅವಾಗ ಏನ್ ಮಾಡುತ್ತೆ? ಈಗ ನೀವೇ ಒಂದು ಎಕ್ಸಾಂಪಲ್ ತಗೊಳ್ಳಿ. ನಿಮ್ಮ ಹತ್ರ 7 ಚಾಕ್ಲೇಟ್ ಐತೆ, ನೀವು ಟೀಚರ್ಗೆ 8 ಚಾಕ್ಲೇಟ್ ಸಬ್ಮಿಟ್ ಮಾಡಬೇಕು. ನೀವು ಇನ್ನೊಂದು ಚಾಕ್ಲೇಟ್ ತಗೊಳಕ್ ಇಷ್ಟಪಡ್ತೀರಾ, ಇಲ್ಲ 7 ಚಾಕ್ಲೇಟ್ ಕೊಡಕ್ ಇಷ್ಟಪಡ್ತೀರಾ? ಅಬ್ಸಲ್ಯೂಟ್ಲಿ ಇನ್ನೊಂದು ತಗೊಳ್ಳೋಣ, ಕೊಡೋಣ ಅಂತ ಇಷ್ಟಪಡ್ತೀರಾ. ಕರೆಕ್ಟ್ ಅಲ್ವಾ? ಅದೇ ರೀತಿ ಈ ಕ್ಲೋರಿನ್ ಏನ್ ಮಾಡುತ್ತೆ? ಒಂದು ಎಲೆಕ್ಟ್ರಾನ್ ತಗೊಳುತ್ತೆ, 7 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳೋಕ್ಕಿಂತ. ಈ ಸೋಡಿಯಂ, ಈ ಮೆಟಲ್ಸ್ ಯಾವ್ಯಾವಿದೆ ನೋಡಿ, ಒಂದೊಂದು ಎಲೆಕ್ಟ್ರಾನ್ ಕೊಡುತ್ತಲ್ಲ, ಬಾ ಇಬ್ರು ಸೇರಿ ಫ್ರೆಂಡ್ ಆಗೋಣ ಅಂತ ಇದಾಗತ್ತೆ. ಅರ್ಥ ಆಯ್ತಾ? ಈ ರೀತಿ 0 ಇರೋ ಚಾರ್ಜ್ ಒಂದು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಂಡು, ಅಂದ್ರೆ ಒಂದು ಎಲೆಕ್ಟ್ರಾನ್ ತಗೊಂಡು ಎಲೆಕ್ಟ್ರಾನ್ಸ್ ನಂಬರ್ ಜಾಸ್ತಿ ಆಗುತ್ತೆ. ಎಲೆಕ್ಟ್ರಾನ್ಸ್ ನಂಬರ್ ಎಷ್ಟಾಗುತ್ತೆ? ಅವಾಗ 18 ಆಗುತ್ತೆ. ಅವಾಗ ಓವರ್ ಆಲ್ ಚಾರ್ಜ್ -1 ಆಗುತ್ತೆ. ಈ ರೀತಿ ಆನಯಾನ್ ಕ್ಯಾಟಯಾನ್ ಫಾರ್ಮೇಶನ್ ಆಗುತ್ತೆ. ಮತ್ತೆ ದೇರ್ ಆರ್ 2 ಟೈಪ್ಸ್ ಆಫ್ ಅಯಾನ್ಸ್ ಇನ್
ಅಯಾನ್ಸ್ ಅಲ್ಲಿ 2 ಟೈಪ್ಸ್. ಈಗ ಅಯಾನ್ಸ್ ಅಲ್ಲಿ 2 ತರ ಇರುತ್ತೆ, ಯಾವ್ದಾದ್ರು ಕ್ಯಾಟಯನ್ ಆನಯನ್. ಅದರಲ್ಲೂ ಅಯಾನ್ಸ್ ಕ್ಲಾಸಿಫೈ ಅಯಾನ್ಸ್ ನ 2 ಟೈಪ್ ಆಗಿ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಯಾವ್ಯಾವುದು? ಒಂದು ಸಿಂಪಲ್ ಅಯಾನ್ಸ್, ಒಂದು ಪಾಲಿ ಅಟಾಮಿಕ್ ಅಯಾನ್ಸ್. ಸಿಂಪಲ್ ಅಯಾನ್ಸ್ ಮೀನ್ಸ್, ಸಿಂಪಲ್ ಅಯಾನ್ಸ್ ಅಂದ್ರೆ ಏನು? ನೀವು ಎಲ್ಲರೂ ಹೇಳಿದ್ರೆ ನೋಡಪ್ಪ ಹುಡುಗ ಫುಲ್ ಸಿಂಪಲ್ ಆಗಿದ್ದಾನೆ ಅಂತ. ಸಿಂಪಲ್ ಮೀನ್ಸ್ ಸಿಂಗಲ್ ಆಟಮ್. ಯಾವತ್ತೂ ಅಷ್ಟೇ ಸಿಂಪಲ್ ಅಂದ್ರೆ ಒಂದು ಸಿಂಗಲ್ ಆಟಮ್ ಇಂದ ಫಾರ್ಮೇಶನ್ ಆಗೋ ಅಯಾನ್ಸ್ ಎಲ್ಲ ಏನಂತ ಕರಿತೀವಿ? ಸಿಂಪಲ್ ಅಯಾನ್ಸ್. ಸೋಡಿಯಂ, ಕ್ಯಾಲ್ಸಿಯಂ, ಆಕ್ಸಿಜನ್. ಪಾಲಿ ಅಟಾಮಿಕ್ ಅಯಾನ್ಸ್ ಮೀನ್ಸ್ ದೀಸ್ ಅಯಾನ್ಸ್ ಆರ್ ಫಾರ್ಮ್ಡ್ ಬೈ 2 or more atoms. 2 ಅಥವಾ ಜಾಸ್ತಿ ಆಟಮ್ ಗಿಂತ ಫಾರ್ಮೇಶನ್ ಆಗೋ ಇವನ್ನ ಏನಂತ ಕರಿತೀವಿ? ಪಾಲಿ ಅಟಾಮಿಕ್. ನೇಮ್ ಎಲ್ಲ ಇದೆ ನೋಡಿ. ಸಿಂಪಲ್ ಪಾಲಿ ಮೀನ್ಸ್ ಹಲವು. ಪಾಲಿ ಮೀನ್ಸ್ ಏನು? ಹಲವು. ಅಟಾಮಿಸಿಟಿ ಬಗ್ಗೆ ತಿಳ್ಕೊಳ್ಳುವಾಗ ಹೇಳ್ದೆ ಅಲ್ವಾ, ಪಾಲಿ ಅಟಾಮಿಸಿಟಿ. ಪಾಲಿ ಮೀನ್ಸ್ ಹಲವು. ಅರ್ಥ ಆಯ್ತಾ? ಜಾಸ್ತಿ ಅಂತ ಈ ರೀತಿ ಆಗುತ್ತೆ. ಮತ್ತೆ ಹೇಗೆ ಫಾರ್ಮೇಶನ್ ಆಗುತ್ತೆ ಅಯಾನಿಕ್ ಕಾಂಪೌಂಡ್ಸ್? ಈ ಅಯಾನ್ಸ್ ಕಂಬೈನ್ ವಿತ್ ಈಚ್ ಅದರ್ ಟು ಫಾರ್ಮ್ ಕಾಂಪೌಂಡ್. ಈ ಅಯಾನ್ಸ್ ಪ್ಲಸ್ ಮತ್ತೆ ಕ್ಯಾಟಯನ್ ಆನಯನ್ ಇರುತ್ತಲ್ಲ, ಇವೆರಡು ಕಂಬೈನ್ ಆಗಿ ಒಂದು ಅಯಾನ್ ಬರುತ್ತೆ. ಅದನ್ನ ಏನಂತ ಕರೀತಾರೆ? ionic compounds. These compounds are known as ionic compounds. What are ionic compounds? These are the compounds formed by combination of cation and anion. ಅಲ್ವಾ? ಎಕ್ಸಾಂಪಲ್ ಯಾವ್ದು? ಬೇಕಾದಷ್ಟು ಅಯಾನಿಕ್ ಕಾಂಪೌಂಡ್ಸ್ ಇದೆ. ಸೋಡಿಯಂ ಕ್ಲೋರೈಡ್ ಫಾರ್ಮುಲಾ NaCl. ಪೊಟ್ಯಾಷಿಯಂ ಕ್ಲೋರೈಡ್ ಗೆ KCl ಫಾರ್ಮುಲಾ. ಅಮೋನಿಯಂ ಕ್ಲೋರೈಡ್ ಇಸ್ ನಥಿಂಗ್ ಬಟ್ NH4Cl. ಮೆಗ್ನೀಷಿಯಂ ಕ್ಲೋರೈಡ್ MgCl2. ಕ್ಯಾಲ್ಸಿಯಂ ಕ್ಲೋರೈಡ್ CaCl2. ಮೆಗ್ನೀಷಿಯಂ ಆಕ್ಸೈಡ್ MgO. ಮತ್ತೆ ಕ್ಯಾಟಯನ್ ಆನಯನ್ ಏನೇನ್ ಪ್ರೆಸೆಂಟ್ ಇರುತ್ತೆ ಸೋಡಿಯಂ ಕ್ಲೋರೈಡ್ ಅಲ್ಲಿ? Na+ Cl- ಇರುತ್ತೆ, K+ Cl- ಇರುತ್ತೆ, NH4+ Cl- ಇರುತ್ತೆ, Mg2+ Cl- ಇರುತ್ತೆ. ಅದೇ ರೀತಿ Ca2+ Cl- ಇರುತ್ತೆ, Mg2+ Cl- ಇರುತ್ತೆ, O2- ಇರುತ್ತೆ, Ca2+ O2- ಈ ರೀತಿ. CaO is nothing but calcium oxide. ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ನಥಿಂಗ್ ಬಟ್ Al2O3. ಈ Al2O3 ಇವಕ್ಕೆಲ್ಲ ಹೇಗ್ ಬಂತು ಅಂತ, ಹೇಗೆ ಈ ಫಾರ್ಮುಲಾನ ಬರೆಯೋದು ಅಂತ ನೆಕ್ಸ್ಟ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಅರ್ಥ ಆಯ್ತಾ? ಮತ್ತೆ ಅಯಾನಿಕ್ ಕಾಂಪೌಂಡ್ ಯಾವ ರೀತಿ ಫಾರ್ಮೇಶನ್ ಆಗುತ್ತೆ? ಮೆನಿ ನಂಬರ್ ಆಫ್ ಕ್ಯಾಟಯನ್ ಅಂಡ್ ಆನಯನ್ ಇಂದ ಫಾರ್ಮೇಶನ್ ಆಗುತ್ತೆ. ಬೇಕಾದಷ್ಟು ನಂಬರ್ಸ್ ಇಂದ ಫಾರ್ಮೇಶನ್ ಆಗುತ್ತೆ. ಎಕ್ಸಾಂಪಲ್ NaCl ಅಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ. ಸೋಡಿಯಂ ಕ್ಲೋರೈಡ್ ಅಲ್ಲಿ ಮೆನಿ ನಂಬರ್ ಆಫ್ Na+ Cl- ಆಟಮ್ಸ್ ಇರುತ್ತೆ. ಈ ರೀತಿ ಕನೆಕ್ಟ್ ಆಗಿರುತ್ತೆ ಅದು. Na+ Cl-, Na+ Cl-, ಈ ರೀತಿ ಮೆನಿ ನಂಬರ್. ಹೇಗೆ ಅಂದ್ರೆ ನಿಮ್ ಕ್ಲಾಸ್ ಅಲ್ಲಿ 100 ಜನ ವಿದ್ಯಾರ್ಥಿಗಳು ಇದ್ದೀರಾ ಅಂದ್ರೆ 100 ಜನನು ಒಂದೇ ರೀತಿ ಒಂದೇ ಗುಂಪು. ಈಗ ಆಲ್ಮೋಸ್ಟ್ ಸ್ಕೂಲಲ್ಲಿ A ಸೆಕ್ಷನ್, B ಸೆಕ್ಷನ್, C ಸೆಕ್ಷನ್ ಇರುತ್ತೆ. ಕ್ವಿಜ್ ನಡೆಸ್ತಾರೆ. ಕ್ವಿಜ್ ನಡೆಸಿದಾಗ ಹೇಗೆ ನೀವು ಓವರ್ ಆಲ್ A ಸೆಕ್ಷನ್ ಅವ್ರು ಒಟ್ಟಿಗೆ ಸೇರ್ಕೊಂಡು ಗೆಲ್ತೀರಾ ನೋಡಿ, ಆ ರೀತಿ ಈ ಅಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಬಾಂಡ್ ಆಗಿ ಫಾರ್ಮೇಶನ್ ಆಗಿರುತ್ತೆ. ಯಾಕಂದ್ರೆ ಆಪೋಸಿಟ್ ಫೋರ್ಸಸ್ ಆರ್ ಆಲ್ವೇಸ್ ಈಚ್ ಅದರ್. ಯಾವತ್ತು ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ದೋಸ್ತು ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತೆ ಬಾಂಡು. ಅವನು ಫಸ್ಟ್ ಬೆಂಚ್ ನೋಟ್ಸ್ ಕೊಡ್ತಾ ಇರ್ತಾನೆ, ಲಾಸ್ಟ್ ಬೆಂಚ್ ಅವ್ನು ಟೆಕ್ನಿಕ್ ಹೇಳ್ಕೊಡ್ತಿರ್ತಾನಲ್ವಾ. ದ ಬೆಸ್ಟ್ ಬ್ರೈನ್ ಕಮ್ಸ್ ಫ್ರಮ್ ಲಾಸ್ಟ್ ಬೆಂಚ್. ಯಾರು ಹೇಳುದಿದ್ನ? APJ ಅಬ್ದುಲ್ ಕಲಾಂ. ಅದು ನಿಜ. ಯಾಕಂದ್ರೆ ಲಾಸ್ಟ್ ಬೆಂಚ್ ಅಲ್ಲಿ ಓದಿದ್ರು ಮಾರ್ಕ್ಸ್ ತೆಗಿಯಲ್ಲ ಅಂತ ಅಲ್ಲ, ಫಸ್ಟ್ ಬೆಂಚ್ ಅವ್ರು ಇದು ಅವ್ರಿಗೆ ಕಾಂಪಿಟೇಷನ್ ಕೊಡಬಾರ್ದು ಅಂತ ನಾವು ತೆಗಿಯಲ್ಲ. ನಾನು ಕೂಡ ಲಾಸ್ಟ್ ಬೆಂಚ್. ಓಕೆನಾ? ಅರ್ಥ ಆಯ್ತಾ? ಈ ರೀತಿ. ಮತ್ತೆ ಲಿಸ್ಟ್ ಆಫ್ ಸಮ್ ಕಾಂಪೌಂಡ್ಸ್ ಪಾಸಿಟಿವ್ ಅಯಾನ್ಸ್. ಯಾವ್ಯಾವ ಕಾಂಪೌಂಡ್ಗೆ ಪಾಸಿಟಿವ್ ಅಯಾನ್ಸ್ ಇದೆ ಅಂತ ನೋಡೋಣ. ಸೋಡಿಯಂ, ಪೊಟ್ಯಾಷಿಯಂ, ಸಿಲ್ವರ್, ಕಾಪರ್. ಈ 1, 2 ಏನ್ ರೆಪ್ರೆಸೆಂಟ್ ಮಾಡುತ್ತೆ ಗೊತ್ತಾ? ಡಿಪೆಂಡಿಂಗ್ ಅಪಾನ್ ಇದು ಆನಯಾನ್ ಇರುತ್ತಲ್ವಾ. ಈಗ ಅಯಾನಿಕ್ ಕಾಂಪೌಂಡ್ ಫಾರ್ಮೇಶನ್ ಆಗ್ಬೇಕಾದ್ರೆ ಈಗ ನನ್ನ ಹತ್ರ 2 ಎಲೆಕ್ಟ್ರಾನ್ ಇದೆ, ಬಟ್ ನನ್ನ ಫ್ರೆಂಡ್ಗೆ ಬೇಕಾಗಿರೋದು ಒಂದೇ ಎಲೆಕ್ಟ್ರಾನ್. ಬಟ್ ನಾನು ಆಗು 1 ಎಲೆಕ್ಟ್ರಾನ್ ಕೊಟ್ಟರು ನಾನು ಸ್ಟೇಬಲ್ ಫಾರ್ಮೇಶನ್ ಮಾಡ್ತೀನಿ. ಹೇಗೆ ಅಂದ್ರೆ ಇನ್ನೊಂದು ಸ್ಟೇಜ್ ಅಲ್ಲಿ ಇನ್ನೊಂದು ಹಿಂದಕ್ಕೆ ತಳ್ಬಿಡ್ತೀನಿ. ಆ ರೀತಿ ಏನಾಗುತ್ತೆ ಅಂದ್ರೆ ಅವನ್ಗೆ ಎಷ್ಟು ಬೇರೆ ಆನಯಾನ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ರಿಕ್ವೈರ್ಡ್ ಇರುತ್ತೋ ಅದ್ರ ಮೇಲೆ ನಮ್ದು ವೇಲೆನ್ಸಿ ಕೂಡ ಡಿಪೆಂಡ್ ಆಗಿರುತ್ತೆ. ಈ ರೀತಿ ಆಗುತ್ತೆ. ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಜಿಂಕ್, ಐರನ್ 3 ಹೇಗಿದೆ ಹಾಗೆ ಐರನ್ 2 ಕೂಡ ಇದೆ. Fe2+. Fe2+ ಮತ್ತೆ Fe3+ ಇದೆಯಲ್ಲ, ಅದರಲ್ಲಿ ನಿಮ್ಗೊಂದು ಅಸೆಸ್ಮೆಂಟ್ ಕೊಡ್ತೀನಿ. ಓಕೆನಾ? Fe2+, Fe3+. ಇದರಲ್ಲಿ ನಾನು ನೇಮ್ ಹೇಳ್ತೀನಿ. ಫೆರಸ್, ಫೆರಿಕ್ ಅಂತ ಕರೀತಾರೆ. ಇದರಲ್ಲಿ ಯಾವ್ದೋ ಫೆರಸ್ ಅಂತ ಕರೀತಾರೆ, ಯಾವ್ದೋ ಫೆರಿಕ್ ಅಂತ ಕರೀತಾರೆ ಅಂತ ಅಸೆಸ್ಮೆಂಟ್ ನೀವು ಕ್ಲಿಯರ್ ಮಾಡಿ. ಓಕೆನಾ? ಇದು ಇವತ್ತೊಂದು ಹೋಮ್ವರ್ಕ್. ಏನು? ಯಾವ್ದು ಫೆರಸ್, ಯಾವ್ದು ಫೆರಿಕೋ. ಓಕೆನಾ ಎಲೆಕ್ಟ್ರಾನ್ಸ್? ಅರ್ಥ ಆಯ್ತಾ? ಈ ರೀತಿ. ಮತ್ತೆ ನೇಮ್ ಆಫ್ ಸಮ್ ಆನಯಾನ್ಸ್ ಯಾವ್ಯಾವು? ಹೈಡ್ರೈಡ್. ಅಬ್ಸರ್ವ್ ಮಾಡಿ, ಹೈಡ್ರೋಜನ್ ಆಸ್ ವೆಲ್ ಆಸ್ ಪಾಸಿಟಿವ್ ಚಾರ್ಜ್ ಆಸ್ ವೆಲ್ ಆಸ್ ನೆಗೆಟಿವ್ ಚಾರ್ಜ್ ಡಿಪೆಂಡಿಂಗ್ ಅಪಾನ್. ಯಾಕಂದ್ರೆ ಇರೋದೇ 1 ಎಲೆಕ್ಟ್ರಾನ್, ಅದು
ಫಸ್ಟ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದ್ರೆ ಸ್ಟೇಬಲ್ ಆಗುತ್ತೆ, 2 ಎಲೆಕ್ಟ್ರಾನ್ ಇದ್ರೆ ಸ್ಟೇಬಲ್ ಆಗುತ್ತೆ. ಅಯ್ಯೋ ಬಿಡಪ್ಪ ನೀನು ಒಂದ್ ಕೊಡ್ತೀಯಾ ಕೊಡು, ನಾನು ಒಂದ್ ಬೇಕಾ ನನ್ನಿಂದ ಒಂದ್ ಬೇಕಾ ತಗೋ, ಆ ರೀತಿ ಮಾಡುತ್ತೆ. ಹೈಡ್ರೋಜನ್ ಬೋತ್ ಆಸ್ ವೆಲ್ ಆಸ್ ಹೈಡ್ರೋಜನ್ ಕ್ಯಾಟಯಾನ್ ಆಗಿ ಆಕ್ಟ್ ಮಾಡುತ್ತೆ, ಹೈಡ್ರೋಜನ್ ಆನಯಾನ್ ಆಗೋ ಆಕ್ಟ್ ಮಾಡುತ್ತೆ. ಆನಯಾನ್ ಆಗಿ ಆಕ್ಟ್ ಮಾಡುವಾಗ ಹೈಡ್ರೋಜನ್ ಏನಂತ ಕರೀತಾರೆ, H- ಹೈಡ್ರೈಡ್ ಅಂತ ಕರೀತಾರೆ. ಆಯ್ತಾ? ಹೈಡ್ರೈಡ್, ಕ್ಲೋರೈಡ್, ಅಯೋಡೈಡ್, ಆಕ್ಸೈಡ್. ಇನ್ನೊಂದು ನೇಮಿಂಗ್ ಮಾಡುವಾಗ ಹುಷಾರಾಗಿರಿ. ಆನಯಾನ್ಗೆ ಏನಂತ ನೇಮಿಂಗ್ ಮಾಡಬೇಕು, ಹೈಡ್ರೈಡ್, HIDE ಲಾಸ್ಟ್ ನಲ್ಲಿ ಸಫಿಕ್ಸ್ IDE ಆಡ್ ಆಗ್ಬೇಕು. ಓಕೆನಾ, ಅರ್ಥ ಆಯ್ತಾ? ಮತ್ತೆ ಈ ಯೂನಿಟ್ ನ ಈ ಸಿಂಪಲ್ ಈಗ ಸೋಡಿಯಂ ಕ್ಲೋರೈಡ್ ಅಂತ ಬರೆಯೋದ್ ಬದಲು ಅದನ್ನ ಏನಂತ ಬರಿತೀವಿ, NaCl ಇದನ್ನ ಏನಂತ ಕರಿತೀವಿ, ಫಾರ್ಮುಲಾ ಯೂನಿಟ್. ವಾಟ್ ಈಸ್ ಫಾರ್ಮುಲಾ ಯೂನಿಟ್? ದ ಸಿಂಪಲ್ ಕಾಂಬಿನೇಷನ್ ಆಫ್ ಅಯಾನ್ಸ್ ದಟ್ ರೆಪ್ರೆಸೆಂಟ್ ಇನ್ ಏನಂತ, ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಯೂನಿಟ್. ಒಂದು ಯಾವುದು ಸಿಂಪಲ್ ಕಾಂಬಿನೇಷನ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದು ನ್ಯೂಟ್ರಲ್, ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರುತ್ತೆ. ಇದನ್ನ ಏನಂತ ಕರೀತಾರೆ, ಫಾರ್ಮುಲಾ ಯೂನಿಟ್ ಆಫ್ ದಿ ಅಯಾನಿಕ್ ಕಾಂಪೌಂಡ್ಸ್. ಇನ್ನೊಂದ್ಸಲಿ ಹೇಳೋಣ, ದ ಸಿಂಪ್ಲೆಸ್ಟ್ ಕಾಂಬಿನೇಷನ್ ಆಫ್ ಅಯಾನ್ಸ್ ದಟ್ ಪ್ರೊಡ್ಯೂಸ್ ಆನ್ ಎಲೆಕ್ಟ್ರಿಕಲ್ ನ್ಯೂಟ್ರಲ್ ಯೂನಿಟ್. ನಾವು ಯಾವುದೇ ರೀತಿ ಅಯಾನಿಕ್ ಕಾಂಪೌಂಡ್ ಪ್ರೊಡ್ಯೂಸ್ ಆದ್ರೂ ಅದು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಯೂನಿಟ್ ಒಂದು ಪ್ರೊಡ್ಯೂಸ್ ಮಾಡುತ್ತೆ. ಯಾಕಂದ್ರೆ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಎರಡು ಸೇರಿ ನ್ಯೂಟ್ರಲ್ ಆಗ್ಲೇಬೇಕು. ಈಗ -+2 -2 ಇತ್ತು ಅಂದ್ರೆ 0 ಆಗ್ಲೇಬೇಕು ಅಲ್ವಾ? ನನ್ನ ಹತ್ರ ಎಷ್ಟು ವೇಲೆನ್ಸಿ ಇದೆ ಅಷ್ಟೇ ಎಲೆಕ್ಟ್ರಾನ್ಸ್ಗೆ ಅದು ಬೇಕಾಗಿರುತ್ತೆ. ಇಲ್ಲ ನನಗೆ ಪಾಸಿಟಿವ್ ವೇಲೆನ್ಸಿ ಇರುತ್ತೆ, ಅದಕ್ಕೆ ನೆಗೆಟಿವ್ ಅದು ತಗೋಬೇಕಾಗಿರುತ್ತೆ. ಈಗ NaCl ಕನ್ಸಿಡರ್ ಮಾಡ್ಕೊಳ್ಳಿ. ಸೋಡಿಯಂ ಒಂದು ಎಲೆಕ್ಟ್ರಾನ್ ಕೊಟ್ರೆ ಅದು ನ್ಯೂಟ್ರಲ್ ಆಗುತ್ತೆ, ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ತಗೊಂಡ್ರೆ ನಾನು ನ್ಯೂಟ್ರಲ್ ಆಗ್ತೀನಿ. ಕರೆಕ್ಟ್ ಅಲ್ವಾ? ನೀನ್ ನನ್ಗೊಂದು ಎಲೆಕ್ಟ್ರಾನ್ ಕೊಡು, ನಾನು ನಿನ್ಗೊಂದು ಎಲೆಕ್ಟ್ರಾನ್ ಕೊಡ್ತೀನಿ. ಅಂದ್ರೆ ಹೇಗೆ ಅಂದ್ರೆ, ಈಗ ನಾನು ಸೋಡಿಯಂ ಅನ್ಕೊಳ್ಳಿ, ಇಲ್ಲಿ ನನ್ನ ಫ್ರೆಂಡು ಯಾರು, ನಮ್ ಕೊಲಿಗ್ ಯಾರು, ನೇಹಾ ಮ್ಯಾಮ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ನೇಹಾ ಮ್ಯಾಮ್ ಕ್ಲೋರಿನ್ ಅನ್ಕೊಳ್ಳಿ. ನೇಹಾ ಮ್ಯಾಮ್ಗೆ ಎಲೆಕ್ಟ್ರಾನ್ ರಿಕ್ವೈರ್ಡ್ ಇದೆ, ನಾನು ಕೊಡ್ತೀನಿ. ನೇಹಾ ಮ್ಯಾಮ್ ನಮ್ ಜೊತೆ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಸೇಮ್ ಅದೇ ರೀತಿ ಈ ಫಾರ್ಮ್ ಏನಾಗುತ್ತೆ, ಕೊನೆಗೆ ಅದು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗುತ್ತೆ. ಇದನ್ನ ಏನಂತ ಕರಿತೀವಿ, ಫಾರ್ಮುಲಾ ಯೂನಿಟ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಮಾರ್ಕ್ಸ್, ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ಫಾರ್ಮುಲಾ ಯೂನಿಟ್? ಓಕೆನಾ? ಅದೇ ರೀತಿ ವಾಟ್ ಈಸ್ ಫಾರ್ಮುಲಾ ಯೂನಿಟ್ ಮಾಸ್? ಮಾಸ್ ಅಂದ್ರೆ ಏನು, ಟೋಟಲ್ ಏಟ್ ಅಟಾಮಿಕ್ ಮಾಸ್ ಇದೆ, ಅದನ್ನೇ ಫಾರ್ಮುಲಾ ಯೂನಿಟ್ ಮಾಸ್ ಅಂತ ಕರಿತೀವಿ. ಹೇಗೆ ಮಾಲಿಕ್ಯುಲರ್ ಮಾಸ್, ಅಟಾಮಿಕ್ ಮಾಸ್ ಡಿಫ್ರೆಂಟ್, ಫಾರ್ಮುಲಾ ಯೂನಿಟ್ ಮಾಸ್ ಅಷ್ಟೇ ಸಿಂಪಲ್. ಏನು, ಟೋಟಲ್ ಮಾಸ್ ಆಫ್ ಎನ್ ಫಾರ್ಮುಲಾ ಯೂನಿಟ್ ಇಸ್ ಕಾಲ್ಡ್ ಆಸ್ ಎನ್ ಫಾರ್ಮುಲಾ ಯೂನಿಟ್ ಮಾಸ್ ಅಲ್ವಾ? ತುಂಬಾ ಸಿಂಪಲ್. ಏನು, ದಿ ಸಮ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ಆಲ್ ಪ್ರೆಸೆಂಟ್ ಇನ್ ಎ ಫಾರ್ಮುಲಾ ಯೂನಿಟ್. ಅಂದ್ರೆ ಎಕ್ಸಾಂಪಲ್ NaCl ಇತ್ತು ಅಂದ್ರೆ ಸೋಡಿಯಂ ದೆಷ್ಟು ಅಟಾಮಿಕ್ ಮಾಸ್ ಪ್ಲಸ್ ಕ್ಲೋರಿನ್ ದೆಷ್ಟು, ಅವೆರಡು ಸೇರಿ ಆಗೋದು ಫೈನಲ್ ಅಟಾಮಿಕ್ ಮಾಸ್, ಫಾರ್ಮುಲಾ ಯೂನಿಟ್ ಅಟಾಮಿಕ್ ಮಾಸ್. ತುಂಬಾ ಸಿಂಪಲ್, ಫಾರ್ಮುಲಾ ಯೂನಿಟ್ ಮಾಸ್. ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಇಲ್ಲೇ ಇದೆ ನೋಡಿ. ಸೋಡಿಯಂ ದೆಷ್ಟು 23U, ಅದಕ್ಕೆ ಕ್ಲೋರಿನ್ ದೆಷ್ಟು 35.5U, ಟೋಟಲ್ ಆನ್ಸರ್ ಎಷ್ಟು 58.5U. ಇಷ್ಟೇ, ತುಂಬಾ ಸಿಂಪಲ್. ಮತ್ತೆ 2 ಪಾಯಿಂಟ್ ಇದೆ. ಏನು, ಅಟಾಮಿಕ್ ಮಾಸ್ ಆಫ್ ಎನ್ ಆಟಮ್ಸ್ ಅಂಡ್ ಅಯಾನ್ಸ್ ಆಫ್ ದಿ ಸೇಮ್ ಬಿಕಾಸ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ನೆಗ್ಲಿಜಿಬಲ್ ಇನ್ ಮಾಸ್. ಆಟಮ್ದು ಅಯಾನ್ದು ಎಲೆಕ್ಟ್ರಾನಿಕ್ ಮಾಸ್ ಸೇಮ್ ಇರುತ್ತೆ. ಯಾಕಂದ್ರೆ ನಾವು ಎಲೆಕ್ಟ್ರಾನ್ ಚಾರ್ಜು, ಈಗ ಆಟಮ್ ಚಾರ್ಜ್ ಆಟಮ್ ಮಾಸ್ ನಾವು ನೆಗ್ಲಿಜಿಬಲ್ ಮಾಡ್ತೀವಿ. ಆಟಮ್ ಮಾಸ್ ನ ರಿಲೇಟಿವ್ ಅಟಾಮಿಕ್ ಮಾಸ್ ಯಾವುದು, 1/12. ಯಾವ ಆಟಮ್, ಕಾರ್ಬನ್ 12 ಆಟಮ್, 1/12 ಕಾರ್ಬನ್ 12 ಆಟಮ್ ನ ಕನ್ಸಿಡರ್ ಮಾಡ್ಕೊಂಡು ಮಾಡುವಾಗ ಇದನ್ನ ನಾವು ನೆಗ್ಲಿಜಿಬಲ್ ಮಾಡ್ತೀವಿ. ಮತ್ತೆ ಅಟಾಮಿಕ್ ಮಾಸ್ ಆಫ್ ಎನ್ ಆಟಮ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು ಅಟಾಮಿಕ್ ಮಾಸ್ ಆಫ್ ಎನ್ ಇಟ್ಸ್ ಅಯಾನ್. ಅದೇ ಯಾವಾಗೂ ಆ ರೀತಿ. ಯಾಕಂದ್ರೆ ನಾವು ಎಲೆಕ್ಟ್ರಾನಿಕ್ ಚಾರ್ಜ್ ನ ಆಟಮ್ ಚಾರ್ಜ್ ನ ಇದು ಮಾಡ್ಬೇಕಾದ್ರೆ ಆಟಮ್ ಒಳಗೆ ಪ್ರೆಸೆಂಟ್ ಇರೋದು ಎಲೆಕ್ಟ್ರಾನ್, ಇನ್ನದನ್ನ ನಾವು ನೆಗ್ಲಿಜಿಬಲ್ ಮಾಡ್ತೀವಿ. ಎಲೆಕ್ಟ್ರಾನಿಕ್ ಮಾಸ್ ಎಷ್ಟಿರುತ್ತೆ ಗೊತ್ತಾ, 1.62 ಸಮಥಿಂಗ್ ಇದ್ದು 10⁻⁻19 ಇರುತ್ತೆ. ಇದು ಎಲೆಕ್ಟ್ರಾನ್ ಚಾರ್ಜ್ ಆಫ್ ಅನ್ ಎಲೆಕ್ಟ್ರಾನ್. ಮಾಸ್ ಎಷ್ಟಿರುತ್ತೆ ಇದು ನಿಮ್ಗೆ ಅಸೆಸ್ಮೆಂಟ್. ಗೊತ್ತಾಗಿಲ್ಲ ಅಂದ್ರೆ ನಾನು ಎಂಡ್ ಆಫ್ ದಿ ಸೆಷನ್ ಹೇಳ್ತೀನಿ. ಓಕೆನಾ? ವಾಟ್ ಇಸ್ ದ ಮಾಸ್ ಆಫ್ ಅನ್ ಎಲೆಕ್ಟ್ರಾನ್, ಇದು ನಿಮ್ದು ಇವತ್ತು ಅಸೆಸ್ಮೆಂಟ್. ಏನು, ಇದನ್ನ ತಿಳಿಸ್ಬೇಕು ನೀವು. ಓಕೆನಾ? ನೆಕ್ಸ್ಟ್, ಹಾಗಾದ್ರೆ ಎಕ್ಸಾಮ್ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಗೊತ್ತಾ, ಕ್ಯಾಲ್ಕುಲೇಟ್ ದ ಫಾರ್ಮುಲಾ ಯೂನಿಟ್ ಮಾಸ್ ಆಫ್ ದಿ ಫಾಲೋಯಿಂಗ್ ಅಯಾನಿಕ್ ಕಾಂಪೌಂಡ್ಸ್. ಮೆಗ್ನೀಷಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಡೈಕ್ರೋಮೇಟ್. ಓಕೆನಾ? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ, ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ಆನ್ಸರ್ ಏನ್ ಬರುತ್ತೆ, ಮೆಗ್ನೀಷಿಯಂ ಕ್ಲೋರೈಡ್ ಇಸ್ ನಥಿಂಗ್ ಬಟ್ MgCl2 ಅಲ್ವಾ? ಅಟಾಮಿಕ್ ಮಾಸ್, ಫಾರ್ಮುಲಾ ಯೂನಿಟ್ ಮಾಸ್ ಇಸ್ ನಥಿಂಗ್ ಬಟ್ ಟೋಟಲ್ ಎಷ್ಟು ಮಾಸ್ ಇರುತ್ತೆ ಅಟಾಮಿಕ್ ಮಾಸ್ ಅದು. ಮೆಗ್ನೀಷಿಯಂ ಎಷ್ಟು ಕಾಂಪೌಂಡ್ ಇದೆ, ಒಂದಿದೆ, ಅದ್ರದ್ದು ಅಟಾಮಿಕ್ ಮಾಸ್ ಎಷ್ಟು 24.
ಕ್ಲೋರಿನ್ ಎಷ್ಟಿದೆ 2 ಇದೆ, 2 ಇಂಟು 35.5 ಅಂದ್ರೆ 95 ಬರುತ್ತೆ. ಅದೇ ರೀತಿ ಪೊಟ್ಯಾಷಿಯಂ ಡೈಕ್ರೋಮೇಟ್ ಇಸ್ ನಥಿಂಗ್ ಬಟ್ K2Cl2O7. ಪೊಟ್ಯಾಷಿಯಂ 2 ಕಾಂಪೌಂಡ್ 2 ಇಂಟು 39, 2 ಇಂಟು 52, 70 ಇಂಟು ಇದು ಟೋಟಲ್ 294 U ಬರುತ್ತೆ. ಈ ರೀತಿ ಬರುತ್ತೆ. ತಲೆ ಕೆಡ್ಸ್ಕೊಬಿಡಿ ಸರ್, ಎಕ್ಸಾಮ್ಗೆ ಈ ರೀತಿ ಕೇಳಿದಾಗ ನಮಗೆ ಮರ್ತೋದ್ರೆ ಏನ್ ಸಾರ್ ಮಾಡೋದು, ಅಟಾಮಿಕ್ ಮಾಸ್ ಪ್ರತಿಯೊಂದು ಆಟಮ್ದು. ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಕೊಟ್ರೆ ಗಿವನ್ ಅಲ್ಲಿ ಕೊಟ್ಟಿರ್ತಾರೆ, ಗಿವನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಅದನ್ನ ಹೇಗೆ ಟ್ರಿಕ್ ಯೂಸ್ ಮಾಡಿ ಇಟ್ಕೋಬೇಕು ಗೊತ್ತಾ, 1ರಿಂದ 30 ಆಲ್ಮೋಸ್ಟ್ 1 to 30 ಬರುತ್ತೆ. ಓಕೆನಾ, 1ರಿಂದ 30 ಆಟಮ್ಸ್ ನೆನ್ಪಿಟ್ಕೊಳ್ಳಿ. ಇದು ಆಟಮ್ಸ್ ಬಯಟ್ ಮಾಡ್ಬಿಡಿ, ಹೈಡ್ರೋಜನ್, ಹೀಲಿಯಂ, ಲಿಥಿಯಂ. ಆಲ್ಮೋಸ್ಟ್ ಆಟಮ್ಗೆ ಅದು ಡಬಲ್ ಇರುತ್ತೆ. ಹೈಡ್ರೋಜನ್ ಮಾಸ್ ಎಷ್ಟು 2, ಆಕ್ಸಿಜನ್ 16, ಕಾರ್ಬನ್ ಎಷ್ಟು 6 ಅಂದ್ರೆ 12, 7 ಅಂದ್ರೆ 14. ಈ ರೀತಿ 1 to ಡಬಲ್ ಇರುತ್ತೆ. ಆ ತರದ ಗ್ಯಾಪ್ ಇಟ್ಕೋಬಹುದು. ಇನ್ನೊಂದು ಈ ಕ್ಲೋರಿನ್ ಇವಕ್ಕೆಲ್ಲ ಏನಿರುತ್ತೆ 35.5 ಇರುತ್ತೆ ಯು. ಈ ರೀತಿ ಇರೋನ ಅದೊಂದು ಲಿಸ್ಟಲ್ಲಿ ಬರ್ಕೊಬಿಟ್ಟು ಒಂದು ಸ್ಟಿಕ್ ನೋಟ್ಸ್ ಆಗಿ ಮಾಡ್ಕೊಬಿಡಿ. ಏನು ಈ ಬೋರ್ಡ್ ಇದ್ರ ಮೇಲೆ ಏನು ನೀವು ಮಲಗಿ ರೂಮ್ ಇರುತ್ತಲ್ಲ ಅದರಲ್ಲಿ ಸ್ಟಿಕ್ ನೋಟ್ಸ್. ನಾನು ಈಗ ನಿಜ ನಂಬ್ತಿರೋ ಬಿಡ್ತಿರೋ ನಿಮ್ ವಿಡಿಯೋ ಮಾಡಿ ಕಳಿಸ್ತೀನಿ. ನಾನಿರೋದು ಹಾಸ್ಟೆಲ್, ಓಕೆನಾ, PG ಇರೋದು. ನನ್ನ PG ನನ್ನ ಬೆಡ್ ಹತ್ರ ಈಗ ನನ್ನ ಹತ್ರ ಪಿರಿಯಾಡಿಕ್ ಟೇಬಲ್ ಇದೆ. ಯಾಕಂದ್ರೆ ನಾವು ಕೆಮಿಸ್ಟ್ರಿ ಡಿಪೆಂಡ್ ಆಗಿರೋದೇ ಈ ಪಿರಿಯಾಡಿಕ್ ಟೇಬಲ್ ಇಂದ ಅಲ್ವಾ. ಈ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಆಟಮ್ ಮೆಟಲ್ ನಾನ್ ಮೆಟಲ್ ಅಂತ ಗೊತ್ತಾಗಿಲ್ಲ ಅಂದ್ರೆ ನಾವು ಯಾವ ಕೆಮಿಕಲ್ ರಿಯಾಕ್ಷನ್ ಮಾಡೋಣ ಹೇಳಿ, ಈ ರೀತಿ ಮಾಡ್ಕೊಳ್ಳಿ. ಓಕೆನಾ, ಹಾಗಾದ್ರೆ ಇದು ಯಾವ ಸಮಯ, ಕ್ವಶನ್ ಯಾವ್ದು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಪಾಲಿ ಅಟಾಮಿಕ್ ಕ್ಯಾಟಯಾನ್. ಇದರಲ್ಲಿ ಪಾಲಿ ಅಟಾಮಿಕ್ ಕ್ಯಾಟಯಾನ್ ಯಾವ್ದು ಎಕ್ಸಾಂಪಲ್? ಸೋಡಿಯಂ CO3 2- O2 - NH4+. ನಿಮ್ಗೆ 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆನಾ, ಯಾವ್ದು ಆನ್ಸರ್? ಅಬ್ಸಲ್ಯೂಟ್ಲಿ NH4+. ಅರ್ಥ ಆಯ್ತಾ? ಪಾಲಿ ಅಟಾಮಿಕ್ ಅಯಾನ್ಸ್ ಮೀನ್ಸ್ ಜಾಸ್ತಿ ನಂಬರ್ ಆಫ್ ಇದಿರ್ಬೇಕು. ಹಾಗಾದ್ರೆ ಇಲ್ಲಿ ಇನ್ನೊಂದೇನು ಕ್ಯಾಟಯಾನ್ ಇತ್ತು, ಆನಯಾನ್ ಕೇಳಿದ್ರೆ CO3 2- ಬರ್ತಿತ್ತು. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕ್ಯಾಲ್ಕುಲೇಟ್ ದ ಫಾರ್ಮುಲಾ ಯೂನಿಟ್ ಮಾಸ್ ಆಫ್ ಅಮೋನಿಯಂ ನೈಟ್ರೇಟ್. ಅಟಾಮಿಕ್ ಮಾಸ್ ಈ ರೀತಿ ಕೊಡ್ತಾರೆ ನೋಡಿ ನೋಟಲ್ಲಿ, ಎಕ್ಸಾಮ್ ಅಲ್ಲೂ ಕೂಡ. ಏನು 14, 1, 6, 16. ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಯಾವ್ದಿರ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ತಿಳಿಸಿದ್ರ ಯಾವ್ದು ಆನ್ಸರ್? ಅಬ್ಸಲ್ಯೂಟ್ಲಿ 80U. ಯಾಕಂದ್ರೆ NH4 ಪ್ಲಸ್ 14 ಪ್ಲಸ್ 4 ಪ್ಲಸ್ 16 ಇದೆ. ಟೋಟಲ್ ಎಷ್ಟಾಗುತ್ತೆ? 16 ಇಂಟು 3 ಪ್ಲಸ್ ಇನ್ನೊಂದು 14, ಟೋಟಲ್ 80 ಆಗುತ್ತೆ ಅಲ್ವಾ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಫ್ರಮ್ ದಿ ಲಿಸ್ಟ್ ಆಫ್ ದಿ ಎಲಿಮೆಂಟ್ಸ್ ಗಿವನ್ ಬಿಲೋ ಪಿಕ್ ದ ಒನ್ಸ್ ವಿತ್ ಫ್ರಮ್ ಡೈವೆಲೆಂಟ್ ಕ್ಯಾಟಯಾನ್ಸ್. ಇದರಲ್ಲಿ ಡೈವೆಲೆಂಟ್ ಕ್ಯಾಟಯಾನ್ ಯಾವುದು ಅಂತ ಪಿಕ್ ಮಾಡಿ ಅಂತ ಇದೆ. ಯಾವುದೋ ಸೋಡಿಯಮು, ಕ್ಯಾಲ್ಸಿಯಮು, ಕ್ಲೋರಿನ್, ಆಕ್ಸಿಜನ್, F, Mg, F. ಸೋಡಿಯಂ ಅಂಡ್ ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಅಂಡ್ N, O ಅಂಡ್ F, Ca ಅಂಡ್ Mg. 10 ಸೆಕೆಂಡ್ ಟೈಮ್ ಕೊಡ್ತೀನಿ, ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಆನ್ಸರ್ ತಿಳಿಸಿ. ಓಕೆನಾ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾವ್ದು ಆನ್ಸರ್? ಅಬ್ಸಲ್ಯೂಟ್ಲಿ ಕ್ಯಾಲ್ಸಿಯಂ ಮತ್ತೆ Mg. ಡೈವೆಲೆಂಟ್ ಮೀನ್ಸ್ 2+ ಇರೋದು ಅಂತ ಅರ್ಥ. ಓಕೆನಾ, ಆ ರೀತಿ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. NaCl is an ionic compound, chlorine is an anion. ಕರೆಕ್ಟಾ? ಆಪ್ಷನ್ಸ್ ಏನೇನು? A and R are correct. R is correct explanation. A and R are true. R is not explanation. A true, R false, R true, A false. 10 ಸೆಕೆಂಡ್ ಟೈಮ್ ಕೊಟ್ಟಿನಿ, ಬೇಗ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಓಕೆನಾ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏನ್ ಆನ್ಸರ್? ಅಬ್ಸಲ್ಯೂಟ್ಲಿ ಬೋತ್ A and R are true, but R is not correct explanation. ಯಾಕಂದ್ರೆ ಬೋತ್ Na+ ಮತ್ತೆ Cl- ಇಂದ ಸೇರಿ ಅದು ಅಯಾನಿಕ್ ಕಾಂಪೌಂಡ್ ಫಾರ್ಮೇಶನ್ ಆಗೋದು. ಅರ್ಥ ಆಯ್ತಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ರೈಟಿಂಗ್ ಕೆಮಿಕಲ್ ಫಾರ್ಮುಲೆ. ಈ ಕೆಮಿಕಲ್ ಫಾರ್ಮುಲಾನ ಹೇಗೆ ಬರೆಯೋದು? ನಮ್ಗೆ ಗೊತ್ತು, ಕೆಮಿಕಲ್ ರಿಯಾಕ್ಷನ್ ಬರೆಯುವಾಗ ಈ ರೀತಿ ನಾವು ನೇಮ್ನ ಬರೆಯಕ್ಕಾಗಲ್ಲ. ಯಾಕಂದ್ರೆ ತುಂಬಾ ರಿಯಾಕ್ಟ್ ಆಗುತ್ತೆ. ಈಗ ಸೋಡಿಯಂ ಕ್ಲೋರೈಡ್ ಮತ್ತೆ ಕ್ಯಾಲ್ಸಿಯಂ ಕಾರ್ಬನ್ ಟೆಟ್ರಾಕ್ಲೋರೈಡ್ ನ ರಿಯಾಕ್ಟ್ ಮಾಡ್ತೀವಿ ಅನ್ಕೊಳ್ಳಿ. ಕಾರ್ಬನ್ ಟೆಟ್ರಾಕ್ಲೋರೈಡ್ E+ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಬರೆಯಕ್ಕಾಗತ್ತಾ? ಆ ರೀತಿ ಆಗಲ್ಲ. ಅದ್ರ ಬದಲು ಅದಕ್ಕೇನೆ ಏನ್ ಮಾಡಿದ್ರು ಸೈಂಟಿಸ್ಟ್ ಅಂದ್ರೆ ಅದನ್ನ ಒಂದು ಫಾರ್ಮುಲೆ ರೀತಿ ಬರೆಯೋ ರೀತಿ ಬರೆದ್ರು. ಯಾವ ರೀತಿ?
ಯಾವ ರೀತಿ? ಈಗ ಕಾರ್ಬನ್ ಕ್ಲೋರಿನ್ ಎರಡು ಸೇರಿ CCl4 ಈ ರೀತಿ ಬರೆಯೋದು. ಹಾಗಾದ್ರೆ ಯಾವ ರೀತಿ ಬರೆಯೋದು ಇದನ್ನ? ಯಾವ ರೀತಿ ರೈಟಿಂಗ್ ಕೆಮಿಕಲ್ ಫಾರ್ಮುಲಾ ನೇಮ್ ಬರೆಯೋದು? ಅದಕ್ಕೆ ಹೋಗೋಕೆ ಮುಂಚೆ ಒಂದು ಕ್ವಶನ್ ಇದೆ. ವಾಟ್ ಡಸ್ ದ ಲೆಟರ್ C ರೆಪ್ರೆಸೆಂಟ್? ಅಟಾಮಿಕ್ ಸಿಂಬಲ್, ಕೆಮಿಕಲ್ ನೇಮ್ ಯಾವ್ದು ರೆಪ್ರೆಸೆಂಟ್ ಮಾಡುತ್ತೆ? ಇಲ್ಲಿದೆ ನೋಡಿ ರಿಯಾಕ್ಷನ್. 10 ಸೆಕೆಂಡ್ ಟೈಮ್ ಕೊಡ್ತೀನಿ, ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾವ್ದು ಆನ್ಸರ್? ಅಬ್ಸಲ್ಯೂಟ್ಲಿ ಇಟ್ ರೆಪ್ರೆಸೆಂಟ್ ಅಟಾಮಿಕ್ ಸಿಂಬಲ್. ಯಾವ್ದ್ರದ್ದು? ಕಾರ್ಬನ್ದು ಅಲ್ವಾ? 2C ಇದ್ರೆ ಅವಾಗ ಬೇರೆ ಚೇಂಜ್ ಮಾಡ್ತಿತ್ತು, ಅಂದ್ರೆ 2 ಕಾರ್ಬನ್ ಆಟಮ್ ಇದೆ ಅಂತ ಇದ್ ಮಾಡ್ತಿತ್ತು ಅಲ್ವಾ? ನೆಕ್ಸ್ಟ್ ಅದೇ ರೀತಿ ಯಾವ ರೀತಿ? ಸಿ, ಈಗ ಒಂದು ಕಾರ್ಬನ್ ಆಟಮ್ 2 ಕ್ಲೋರಿನ್ ಆಟಮ್ ಜೊತೆ ರಿಯಾಕ್ಟ್ ಆಗಿ ಅದು CCl4 ಆಗಿ ಬರುತ್ತೆ. ಇಲ್ಲಿ ಬ್ಯಾಲೆನ್ಸ್ ಆಗಿದೆ ಕೆಮಿಕಲ್ ರಿಯಾಕ್ಷನ್, ತಪ್ಪು, ಇಲ್ಲಿ 2 ಹಾಕ್ಬೇಕು ಅಲ್ವಾ? ಆ ರೀತಿ ಇದ್ದ ಏನಂತ ಕರಿತೀವಿ? ದಿಸ್ ಇಸ್ ನೋನ್ ಆಸ್ ಮಾಲಿಕ್ಯುಲರ್ ಸಿಂಬಲ್. ವಾಟ್ ಆರ್ ಮಾಲಿಕ್ಯುಲರ್ ಸಿಂಬಲ್? ಮಾಲಿಕ್ಯುಲರ್ ಸಿಂಬಲ್ ಇಸ್ ನಥಿಂಗ್ ಬಟ್ ಕೆಮಿಕಲ್ ಫಾರ್ಮುಲೆ. ಮಾಲಿಕ್ಯುಲರ್ ಸಿಂಬಲ್ ಅಂದ್ರೆ ಯಾವ್ದು ಒಂದು ನೇಮ್, ಕೆಮಿಕಲ್ ನೇಮ್ ಪದ ಒಂದು ಫಾರ್ಮುಲಾ ಬರಿತೀವಿ ನೋಡಿ. ಈಗ ಎಕ್ಸಾಂಪಲ್ ಯಾವ್ದಾದ್ರು ಮ್ಯಾಕ್ಸ್ ಫಾರ್ಮುಲಾ ಹೇಳಿ. ಯಾವ್ದು? ಯಾವ್ದಾದ್ರು ಇಲ್ಲಿ ಅಡಿಷನ್, ಇದು ಸಬ್ಸ್ಟ್ರಾಕ್ಷನ್, ಪೈಥಾಗರಸ್ ಥಿಯರಂ ಫಾರ್ಮುಲಾ ಏನು? a² + b² = 2ab ಅಲ್ವಾ? ಇದು ಪೈಥಾಗರಸ್ ಥಿಯರಂ ಅಲ್ಲ, ಇದು ಬೇರೆ ಥಿಯರಂ ಅಲ್ವಾ? ಅಥವಾ a + b² = a² + b² + 2ab. ಇದು ಕರೆಕ್ಟ್ ಫಾರ್ಮುಲಾ ಅಲ್ವಾ? ಇದು ರಾಂಗ್ ಫಾರ್ಮುಲಾ. ಈ ರೀತಿ ಇರೋದ್ರಿಂದನೇ ಇದನ್ನ ಫಾರ್ಮುಲೆ ಅಂತ ಕರಿತೀವಿ ನೋಡಿ. ಅದೇ ರೀತಿ ಕೆಮಿಸ್ಟ್ರಿ ಕೂಡ ಫಾರ್ಮುಲಾ ಅಂತ ಕರಿತೀವಿ. ವಾಟ್ ಇಸ್ ಕೆಮಿಕಲ್ ಫಾರ್ಮುಲೆ? ದ ಸಿಂಬಾಲಿಕ್ ರೆಪ್ರೆಸೆಂಟ್ ಆಫ್ ಎನ್ ಕಾಂಪೌಂಡ್ ಇಸ್ ನೋನ್ ಆಸ್ ಕೆಮಿಕಲ್ ಫಾರ್ಮುಲೆ. ಎನಿ ಡೌಟ್? ಹಾಗಾದ್ರೆ ಇದನ್ನ ಹೇಗ್ ಬರೆಯೋದು, ಯಾವ ರೀತಿ ಟ್ರಿಕ್ ಯೂಸ್ ಮಾಡೋದು ಅಂತ ನೋಡೋಣ. ಏನ್ ಗೊತ್ತಾ? ಒಬ್ಬ ಮನುಷ್ಯನ್ ತಗೊಳ್ಳಿ, ಮತ್ತೆ ಇನ್ನೊಂದು ಆಕ್ಟೋಪಸ್ ನ ತಗೊಳ್ಳಿ. ನಮ್ಗೆ ಗೊತ್ತು ಮನುಷ್ಯನ ಹತ್ರ, ಈಗ ಯಾವುದೇ ಒಂದು ಹ್ಯೂಮನ್ ಕನ್ಸಿಡರ್ ಮಾಡಿದ್ರೆ ನಮ್ಮ ಹತ್ರ 2 ಕೈ ಇದೆ. ಅದೇ ರೀತಿ ಆಕ್ಟೋಪಸ್ ಹತ್ರ ಎಷ್ಟು ಕೈ ಇದೆ? 8 ಹ್ಯಾಂಡ್ಸ್ ಇರುತ್ತೆ. ಹಾಗಾದ್ರೆ ಈ ಆಕ್ಟೋಪಸ್ 8 ಹ್ಯಾಂಡ್, ಈ 8 ಹ್ಯಾಂಡ್ ಲಾಕ್ ಆಗ್ಬೇಕಂದ್ರೆ ಎಷ್ಟು ಮನುಷ್ಯನ್ ಯೂಸ್ ಮಾಡ್ತೀವಿ ನಾವು? ಎಷ್ಟು ಜನ ಬೇಕು? 4 ಜನ ಬೇಕಲ್ವಾ? 4 ಜನ ಇದ್ರೆ ಈ ರೀತಿ ಬೇಕಾದ ಆಕ್ಟಿವಿಟಿನ ಟ್ರೈ ಮಾಡಿ. ಒಬ್ಬ ಫ್ರೆಂಡ್ ನ ನಿಲ್ಸ್ಬಿಟ್ಟು ಆಕ್ಟೋಪಸ್ 8 ಕೈ ಇರ್ಬೇಕಲ್ಲ, ಯಾರು ಸಿಗ್ತಾರೆ ಅವ್ರನ್ನೇ ಕನ್ಸಿಡರ್ ಮಾಡ್ಕೊಳ್ಳಿ. ಇದನ್ನ ಮಾಮೂಲಿ ಇಮ್ಯಾಜಿನ್ ಮಾಡ್ಕೊಂಡು ಅವನೇ ಆಕ್ಟೋಪಸ್ ಅಂತ 8 ಕೈ, 8 ಜನ ಗ್ರೂಪ್ ಮಾಡಿ. ಅದೇ ರೀತಿ ಎಷ್ಟು ಜನ ಹ್ಯೂಮನ್ಸ್ ಬೇಕಾಗುತ್ತೆ? 4 ಜನ. ಹಾಗಾದ್ರೆ ಎಷ್ಟು ಇದಿರುತ್ತೆ? ಅದನ್ನ ಯಾವ ರೀತಿ? ಪಾರ್ಟಿಸಿಪೆಂಟ್ ಅಂತ ಒಂದ್ ಕಡೆ ಬರೀರಿ, ಮತ್ತೆ ಆಂಟ್ಸ್. ಅವಾಗ ಇದ್ರ ಫಾರ್ಮುಲಾ ಹೇಗಾಗುತ್ತೆ? ಈ ರೀತಿ ಕ್ರಿಸ್ ಕ್ರಾಸ್ ಮಾಡಬೇಕು. ಕ್ರಿಸ್ ಕ್ರಾಸ್ ಮಾಡಿ ಕಾಂಬಿನೇಷನ್ ಏನಾಗುತ್ತೆ? ಸಿಂಪ್ಲಿಫೈಗೆ OH4 ಆಗುತ್ತೆ. ಇದು ಇದ್ರದ್ದು ಫಾರ್ಮುಲಾ. ಅದೇ ರೀತಿ ಪ್ರತಿಯೊಂದು ಕಾಂಪೌಂಡ್ಗೂ ಅದರದೇ ಆದಂತಹ ಫಾರ್ಮುಲಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು ತಗೊಳ್ಳಿ, ಏನು? ಸಿಮಿಲರ್ಲಿ ವೇಲೆನ್ಸಿ. ಅದೇ ರೀತಿ ವೇಲೆನ್ಸಿ ಇಸ್ ನಥಿಂಗ್ ಬಟ್ ಆಂಟ್ಸ್. ಹ್ಯಾಂಡ್ಸ್ ನ ಕಂಪೇರ್ ಮಾಡ್ಕೊಂಡು ಹೋಗೋಣ. ಓಕೆನಾ? ಆಕ್ಟೋಪಸ್ ಎಷ್ಟು? 8 ಹ್ಯಾಂಡ್. ಇದು ಎಷ್ಟು? 2 ಹ್ಯಾಂಡ್. ಹಾಗಾದ್ರೆ ಆಕ್ಟೋಪಸ್ 2 ಹ್ಯಾಂಡ್ ಅಲ್ಲಿ ಲಾಕ್ ಆಗಿರುತ್ತೆ. ಟೋಟಲ್ ಮನುಷ್ಯಂದು ಈ ರೀತಿ ಆಗಿರುತ್ತೆ ಹ್ಯಾಂಡ್ಸ್. ಈ ರೀತಿ ಆಪೋಸಿಟ್ ಇದಾಗುತ್ತೆ. ಅದೇ ರೀತಿ ವಾಟರ್ ಎಕ್ಸಾಂಪಲ್, ವಾಟರ್ ಆಕ್ಸಿಜನ್ ವೇಲೆನ್ಸಿ ಎಷ್ಟು? 2, ಹೈಡ್ರೋಜನ್ 1. ಅದಕ್ಕೆ ಯಾವಾಗ ಫಾರ್ಮುಲಾ ವಾಟರ್ದು ಏನಾಗುತ್ತೆ? H2O ನಾಟ್ OH2. ಯಾಕೆ OH2 ಬರೀಬಾರ್ದು ಅಂದ್ರೆ ಯಾವತ್ತೂ ಅಷ್ಟೇ ಪಾಸಿಟಿವ್ ಚಾರ್ಜ್ ಕ್ಯಾಟಯನ್ನ ಫಸ್ಟ್ ಬರೀಬೇಕು. ಇದು ಫಸ್ಟ್ ರೂಲ್. ಓಕೆನಾ? ಅರ್ಥ ಆಯ್ತಾ? ಅದೇ ರೀತಿ ನೆಕ್ಸ್ಟ್ ನೆಕ್ಸ್ಟ್ ಎಕ್ಸಾಂಪಲ್, ಮೆಗ್ನೀಷಿಯಂ ಏನಾಗುತ್ತೆ? 2 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡು Mg2+ ಆಗುತ್ತೆ, ಕ್ಲೋರಿನ್ 2- ಆಗುತ್ತೆ. ನೆಟ್ ಚಾರ್ಜ್ ಏನಾಗಿರುತ್ತೆ? 0. ಬಿಫೋರ್ ಕೆಮಿಕಲ್ ಫಾರ್ಮುಲಾನ ಬರೆಯೋಕ್ ಮುಂಚೆ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಫಸ್ಟ್ ಒನ್ ಯಾವುದು? ಯಾವಾಗೂ ಕ್ಯಾಟಯನ ಫಸ್ಟ್ ಬರೀಬೇಕು. ಸೆಕೆಂಡ್ ಪಾಯಿಂಟ್ ಯಾವುದು? ಯಾವಾಗೂ ವೇಲೆನ್ಸ್ ಚಾರ್ಜ್ ಯಾವಾಗೂ ಬ್ಯಾಲೆನ್ಸ್ ಆಗಿರ್ಬೇಕು. ಆ ಫಾರ್ಮುಲಾ ನಾನು ಹೇಳಿದ್ನಲ್ಲ, ಅಯೋನಿಕ್ ಕಾಂಪೌಂಡ್ ಫಾರ್ಮೇಶನ್ ಆಗುವಾಗ ಅದ್ರ ನ್ಯೂಟ್ರಲ್ ಆಗಬೇಕು. ಅದೊಂದು ಸೆಕೆಂಡ್ ಪಾಯಿಂಟ್. ಓಕೆನಾ? ನೆಕ್ಸ್ಟ್ ಆಮೇಲೆ ಇನ್ ಕೇಸ್ ಆಫ್ ಕಾಂಪೌಂಡ್ ಕಂಟೈನಿಂಗ್ ಪಾಲಿಅಟಾಮಿಕ್ ಅಯಾನ್ಸ್, ಪಾಲಿಅಟಾಮಿಕ್ ಅಯಾನ್ಸ್ ಕಾಂಪೌಂಡ್ ಏನಾದ್ರು ಪಾಲಿಅಟಾಮಿಕ್ ಅಯಾನ್ಸ್ ಕನ್ಸಿಡರ್ ಆಗಿದ್ರೆ ಅದ್ರನ್ನ ಬ್ರಾಕೆಟ್ ಅಲ್ಲಿ ಬರೀಬೇಕು. ಎಕ್ಸಾಂಪಲ್ ಅಮೋನಿಯಂ, ಸಲ್ಫರ್ ಡೈಆಕ್ಸೈಡ್ ಅಮೈನ್ ಇರುತ್ತೆ ನೋಡಿ. ಆಮೇಲೆ ಎಷ್ಟು ನಂಬರ್ ಇರುತ್ತೆ ಅದನ್ನ ಬ್ರಾಕೆಟ್ ಅಲ್ಲಿ ಎನ್ಕ್ಲೋಸ್ ಮಾಡಿ ಈ ರೀತಿ SO4 ಈ ರೀತಿ ಬರೀಬೇಕು. ಅರ್ಥ ಆಯ್ತಾ? ಸಮ್ ಎಲಿಮೆಂಟ್ಸ್ ಇದೆ. ಯಾವ್ದಾದ್ರದ್ದು ನೇಮ್ ಆಫ್ ಅಯಾನು, ಸಿಂಬಲ್ ಹೇಗೆ ಬರೆಯೋದು, ನಾನ್ ಮೆಟಾಲಿಕ್ ಎಲಿಮೆಂಟು, ಆಮೇಲೆ ಪಾಲಿಅಟಾಮಿಕ್ ಅಯಾನ್ಸ್ ಎಲ್ಲ ಸಿಂಬಲ್ ಇದೆ. ಯಾವ್ದಾದ್ರು ಸೋಡಿಯಂ, ಪೊಟ್ಯಾಷಿಯಂ. ಇದನ್ನ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಮತ್ತೆ ಬರ್ಕೊಳ್ಳಿ. ಓಕೆನಾ? ಬೇಗ ಬರ್ಕೊಳ್ಳಿ. ಇದನ್ನ ವಿಡಿಯೋನ ಪಾಸ್ ಮಾಡ್ಬಿಟ್ಟು ಇದು ಯಾವ್ಯಾವ್ದು ಅಂತ ಬರ್ಕೊಳ್ಳಿ. ಓಕೆನಾ? ಇದ್ರದ್ದು ನೋಟ್ಸ್ ಬೇಕಾದ್ರೆ ಏನ್ ಮಾಡ್ಬೇಕು? ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯಿನ್ ಆಗ್ಬೇಕು. ಮತ್ತೆ ನಮ್ಮ ಚಾನಲ್ ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆನಾ? ಹಾಗಾದ್ರೆ ಕ್ವಶನ್ ಯಾವ ರೀತಿ ಬರುತ್ತೆ ಈ ಪರ್ಟಿಕ್ಯುಲರ್ ಸೆಷನ್ ಇಂದ ನೋಡೋಣ. ಪರ್ಟಿಕ್ಯುಲರ್ ಟಾಪಿಕ್ ಇಂದ ಯಾವ ರೀತಿ ಬರುತ್ತೆ ಅಂತ. ಎ ಸ್ಟೂಡೆಂಟ್ ರಾಟ್ ದ ಕೆಮಿಕಲ್ ಫಾರ್ಮುಲಾ ಫಾರ್ ವಾಟರ್ ಇಸ್ OH2. ಇಟ್ ಈಸ್ ಕರೆಕ್ಟ್. ಇಫ್ ನಾಟ್,
ವಾಟ್ ಇಸ್ ದ ಕರೆಕ್ಟ್ ಫಾರ್ಮುಲಾ ಆಫ್ ವಾಟರ್ ಅಂಡ್ ವೈ? ಯಾಕೆ? 10 ಸೆಕೆಂಡ್ ಟೈಮ್ ಚೆನ್ನಾಗಿ ಥಿಂಕ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ತಿಳಿಸಿದ್ರ? ಯಾಕೆ? ಯಾಕಂದ್ರೆ ಇದು ರಾಂಗು ಅಲ್ವಾ? ನೋ, ಇಟ್ ಈಸ್ ರಾಂಗ್. ಬಿಕಾಸ್ ವೈ? ಯಾವತ್ತು ಅಷ್ಟೇ ಪಾಸಿಟಿವ್ ಕ್ಯಾಟಯನ್ ಯಾವ್ದಿರುತ್ತೆ ನಮಗೆ ಫಸ್ಟ್ ಬರಿಬೇಕು. ಫಾರ್ಮುಲಾ ಯಾವುದು? H2O. ಯಾವುದು ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳಿದ್ವಲ್ವಾ? ಏನು? ಯಾವುದು ಪಾಸಿಟಿವ್, ಯಾವುದು ಕ್ಯಾಟಯಾನ್ ಇರುತ್ತೋ ಅದು ಫಸ್ಟ್ ಬರೀಬೇಕು, ಆನಯಾನ ನೆಕ್ಸ್ಟ್ ಬರೀಬೇಕು. ಕರೆಕ್ಟ್ ಆನ್ಸರ್ ಈ ರೀತಿ. ಅಟಾಮಿಕ್ ಸಿಂಬಲ್ ಯಾವ್ದು ಬರುತ್ತೆ? ಕರೆಕ್ಟ್ ಸಿಂಬಲ್ H2O ಬರುತ್ತೆ. ಹಾಗಾದ್ರೆ ಇದು ಯಾವ ಸಮಯ? ಟೆಕ್ನಿಕಲ್ ಫಸ್ಟ್ ಕ್ವಶನ್ ಯಾವುದು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಬೌಟ್ ದ ರೂಲ್ಸ್ ಆಫ್ ರೈಟಿಂಗ್ ಕೆಮಿಕಲ್ ಫಾರ್ಮುಲೆ? ಯಾವುದು? ಆಲ್ ಲೆಟರ್ ಶುಡ್ ಬಿ ಇನ್ ಕ್ಯಾಪಿಟಲ್. Atoms with negative valency come first. The valency are written in the subscripts. Charges are written in a superscript. 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಯಾವುದು ಕರೆಕ್ಟ್ ಮೆಥಡ್ ಅಂತ ಹೇಳಿ. ಕರೆಕ್ಟ್ ಯಾವುದು? ರೂಲ್ಸ್ ಕರೆಕ್ಟ್ ಆಗಿರಬೇಕು. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾವ್ದು ಆನ್ಸರ್? ಅಬ್ಸಲ್ಯೂಟ್ಲಿ ದ ವೇಲೆನ್ಸಿ ಆರ್ ರಿಟರ್ನ್ ಇನ್ ದಿ ಸಬ್ಸ್ಕ್ರಿಪ್ಟ್. ವೇಲೆನ್ಸಿನ ಸಬ್ಸ್ಕ್ರಿಪ್ಟ್ ಅಲ್ಲಿ ಬರೀಬೇಕು, ಅಂದ್ರೆ ಕೆಳಗೆ ಬರೀಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ಮುಲಾ ಇಸ್ ರಿಟರ್ನ್ ಕರೆಕ್ಟ್ಲಿ ಆಸ್ ಪರ್ ದ ರೂಲ್ಸ್? ClNH4, CCl2, NaCO32, MgO. Your time starts now. ಯಾವ್ದು ಆನ್ಸರು? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರ ಬೇಗ. ಯಾವ್ದು ಆನ್ಸರು? ಅಬ್ಸಲ್ಯೂಟ್ಲಿ MgO ಅಲ್ವಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ಏನಾಗಿತ್ತು? ಫಾರ್ಮುಲಾನೇ ರಾಂಗ್ ಇದೆ, ಇದು ಕೂಡ ಫಾರ್ಮುಲಾ ರಾಂಗ್ ಇದೆ, NaCO32. ಮತ್ತೆ ಇದು ಕೂಡ ಫಾರ್ಮುಲಾ ರಾಂಗ್ ಇದೆ. ಯಾಕೆ? NH4Cl ಬರಬೇಕು ಅದು ಅಲ್ವಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಮಾಲಿಕ್ಯುಲರ್ ಫಾರ್ಮುಲಾ? NaC2H5OS Cl NH4+. ತುಂಬಾ ಈಸಿ ಕ್ವಶನ್. 10 ಸೆಕೆಂಡ್ ಟೈಮ್ ಕೊಡ್ತೀನಿ. ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಆನ್ಸರ್ ತಿಳಿಸಿ ಬೇಗ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾವ್ದು ಆನ್ಸರ್? ಅಬ್ಸಲ್ಯೂಟ್ಲಿ C2H5OH. ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ನಥಿಂಗ್ ಬಟ್ ಫಾರ್ಮುಲಾ ಯೂನಿಟ್ ನ ಫಾರ್ಮುಲಾ ರೀತಿ ಬರೆಯೋದೇ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕರಿತೀವಿ ಅಲ್ವಾ? ಲೆಟ್ಸ್ ಕ್ವಿಕ್ ಆಗಿ ಸಮರೈಸ್ ಮಾಡೋಣ. ಏನೇನ್ ಕಲ್ತೋ ಇವತ್ತು? ಆಟಮ್ಸ್ ಮಾಮೂಲಿ ಫಸ್ಟ್ ಮಾಲಿಕ್ಯೂಲ್ಸ್ ಮತ್ತೆ ಅಯಾನ್ಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ ಅಂತ ಕಲ್ತೋ. ಅದ್ರಲ್ಲಿ ಯಾವ ಟೈಪು? ಆನ್ ದಿ ಬೇಸಿಸ್ ಆಫ್ ಚಾರ್ಜಡ್ ಅಯಾನ್, ಮತ್ತೆ ಇನ್ನೊಂದು ಯಾವುದು? ಆನ್ ದಿ ಬೇಸಿಸ್ ಆಫ್ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ದಿ ಅಯಾನ್. ಯಾವುದು? ಕ್ಯಾಟಯಾನೋ ಆನಯಾನ್. ಕ್ಯಾಟಯಾನ್ ಇಸ್ ನಥಿಂಗ್ ಬಟ್ ಪಾಸಿಟಿವ್ಲಿ ಚಾರ್ಜಡ್ ಅಯಾನ್ಸ್. ಆನಯಾನ್ಸ್ ಇಸ್ ನಥಿಂಗ್ ಬಟ್ ನೆಗೆಟಿವ್ಲಿ ಚಾರ್ಜಡ್ ಅಯಾನ್ಸ್. ಆಮೇಲೆ ಎಷ್ಟೆಷ್ಟು ಎಲೆಕ್ಟ್ರಾನ್ಸ್? ಮಾನೋ ಅಟಾಮಿಕ್ ಮೀನ್ಸ್ ಒಂದು ಅಟಾಮಿಕ್ ಇಂದ ಆಗಿರೋದು. ಯಾವ್ದಾದ್ರು ಸೋಡಿಯಂ, ಆಕ್ಸಿಜನ್, ಅಲ್ಯೂಮಿನಿಯಂ ಈ ರೀತಿ. ಪಾಲಿ ಅಟಾಮಿಕ್ ಮೀನ್ಸ್ 2 or more ಆಟಮ್ಸ್ ಇಂದ ಆಗಿರೋದು ಅಂತ ಕಲ್ತ್ಕೊಂಡ. ಮತ್ತೆ ಫಾರ್ಮುಲಾ ಯೂನಿಟ್ ಮಾಸ್. ಫಾರ್ಮುಲಾ ಯೂನಿಟ್ ಮಾಸ್ ಇಸ್ ನಥಿಂಗ್ ಬಟ್ ಟೋಟಲ್ ಅಟಾಮಿಕ್ ಮಾಸ್ ಆಫ್ ಎನ್ ಎಲಿಮೆಂಟ್. ಎಷ್ಟು ಆಟಮ್ಸ್ ಇರುತ್ತೆ ಅದರದ್ದು ಟೋಟಲ್ ಸಮ್ ಆಫ್ ದಿ ಅಟಾಮಿಕ್ ಮಾಸಸ್ ಅಲ್ವಾ? ರಿಲೇಟಿವ್ ಮಾಸ್ ಆಫ್ ಎ ಫಾರ್ಮುಲಾ ಆಫ್ ಎನ್ ಅಯಾನಿಕ್ ಕಾಂಪೌಂಡ್ ಹೇಗೆ ಕಂಡುಹಿಡಿಯೋದು ಅಂತ ನೋಡ್ದು. ಆಮೇಲೆ ಫಾರ್ಮುಲಾ ಯೂನಿಟ್ ಮಾಸ್ ಇಸ್ ದಿ ಸಿಂಪಲ್ ಕಾಂಬಿನೇಷನ್ ಆಫ್ ಅಯಾನ್ಸ್ ದಟ್ ಪ್ರೊಡ್ಯೂಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಯೂನಿಟ್ ಎಂಟಿಟಿ. ಅಂದ್ರೆ ಫಾರ್ಮುಲಾ ಯೂನಿಟ್ ನಥಿಂಗ್ ಬಟ್ ಅದು ಒಂದು ಎಲೆಕ್ಟ್ರಿಕ್ ಎರಡು ಕ್ಯಾಟಯನ್ ಆನಯನ್ ಎರಡು ಫಾರ್ಮೇಶನ್ ಆದಾಗ ಬರೋದು ನ್ಯೂಟ್ರಲ್ ಮಾಲಿಕ್ಯೂಲ್ ಬರುತ್ತಲ್ಲ, ಅದನ್ನ ನಾವು ಫಾರ್ಮುಲಾ ಯೂನಿಟ್ ಅಂತ ಕರಿತೀವಿ ಅಂತ ಕಲ್ತ್ಕೊಂಡು ಇದನ್ನ ಎಕ್ಸ್ಪ್ರೆಸ್ಡ್ ಇನ್ ಯು ಆಲ್ ಅಟಾಮಿಕ್ ಮಾಸ್, ಮಾಲಿಕ್ಯುಲರ್ ಮಾಸ್, ಫಾರ್ಮುಲಾ ಯೂನಿಟ್ ಮಾಸ್ ಯಾವುದೇ ಆಗಿರ್ಲಿ ನಾವು ಅದನ್ನ ಯು ಇಂದ ಮಾಡ್ತೀವಿ. ಯು ಇಸ್ ನಥಿಂಗ್ ಬಟ್ AMU. ಯು ಆರ್ AMU. ಯು ಮೀನ್ಸ್ ಯೂನಿಫೈಡ್ ಮಾಸ್ ಅಂತ. ಓಕೆನಾ? ಆ ರೀತಿ ಎಕ್ಸಾಂಪಲ್ ಯಾವುದು? NaCl ಅಲ್ವಾ? ಮತ್ತೆ ಇನ್ನೇನು? ಕೆಮಿಕಲ್ ಫಾರ್ಮುಲೆ ಬರೆಯೋದು ಹೇಗೆ ಕಲ್ತ್ಕೊಂಡು, ಯಾವ್ಯಾವ ಫಾರ್ಮುಲಾ ಅಂತ ಕಲ್ತ್ಕೊಂಡು. ಕೆಮಿಕಲ್ ಫಾರ್ಮುಲಾ ಇಸ್ ನಥಿಂಗ್ ಬಟ್ ಸಿಂಪಲ್ ಫಾರ್ಮುಲಾ ಫಾರ್ ಕೆಮಿಕಲ್ ನೇಮ್. ಕೆಮಿಕಲ್ ಒಂದು ಕಾಂಪೌಂಡ್ಗೆ ಒಂದು ಸಿಂಪಲ್ ಫಾರ್ಮುಲಾ ಕೊಡೋದೇ ಫಾರ್ಮುಲಾ ನೇಮ್ ಅಂತ ಕರಿತೀವಿ. ಯಾವ್ಯಾವ ರೂಲ್ಸ್? ವೇಲೆನ್ಸಿ ಆಫ್ ಚಾರ್ಜ್ ಆಫ್ ಅಯಾನ್ಸ್ ಆನ್ ಮಸ್ಟ್ ಬಿ ಬ್ಯಾಲೆನ್ಸ್ಡ್. ವೇಲೆನ್ಸಿ ಅಯಾನ್ಸ್ ಬ್ಯಾಲೆನ್ಸ್ ಆಗಿರ್ಬೇಕು. ಸೆಕೆಂಡ್ ಪಾಯಿಂಟ್, ಯಾವಾಗೂ ಅಷ್ಟೇ ಪಾಸಿಟಿವ್ ಕ್ಯಾಟಯಾನ್ ಫಸ್ಟ್ ಬರೀಬೇಕು, ನೆಗೆಟಿವ್ ಆನಯಾನ್ ನೆಕ್ಸ್ಟ್ ಬರೀಬೇಕು. ಆಮೇಲೆ ಪಾಲಿ ಅಟಾಮಿಕ್ ಅಯಾನ್ಸ್ ಶುಡ್ ಬಿ ಇನ್ ದಿ ಬ್ರಾಕೆಟ್ ಅಲ್ಲಿ ಬರೀಬೇಕು. ಅರ್ಥ ಆಯ್ತಾ? ಇಷ್ಟು. ಹಾಗಾದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ ಏನ್ ತಿಳ್ಕೊಳ್ಳೋಣ? ನೆಕ್ಸ್ಟ್ ಸೆಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಯಾವುದು? ಯಾವ ರೀತಿ ನಾವು ಎಕ್ಸಾಂಪಲ್ ಹೇಗೆ ಸಿಂಪಲ್ ಯಾವ ರೀತಿ ಟೈಪ್ಸ್ ಇದೆ ಫಾರ್ಮುಲಾದಲ್ಲಿ, ಯಾವ ರೀತಿ ಕಾಂಪೌಂಡ್ ಟೈಪ್ ಇದೆ, ಅದನ್ನ ಹೇಗೆ ಬರೆಯೋದು ಈಸಿಯಾಗಿ ಅಂತ ತಿಳ್ಕೊಳ್ಳೋಣ. ಮತ್ತೆ ಇನ್ನೊಂದು ಯಾವುದು ತುಂಬಾ ಇಂಪಾರ್ಟೆಂಟ್, ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಲಾಸ್ ಇದೆ, ಅದು ಯಾವುದು ಅಂತ ತಿಳ್ಕೊಳ್ಳೋಣ. ಓಕೆನಾ? ಆಲ್ ಆರ್ ಎಕ್ಸೈಟೆಡ್ ಫಾರ್ ನೆಕ್ಸ್ಟ್ ಸೆಷನ್? ಅಲ್ಲಿ ತನಕ ಹೋಮ್ ವರ್ಕ್ ಕ್ವಶನ್ ಯಾವುದು ಮರ್ತೇ ಬಿಟ್ವಲ್ಲ. ವಾಟ್ ಇಸ್ ಫಾರ್ಮುಲಾ ಯೂನಿಟ್ ಮಾಸ್? ತುಂಬಾ ಇಂಪಾರ್ಟೆಂಟ್ ಕ್ವಶನ್, 2 marks ಕ್ವಶನ್ 100%. ಎಲ್ಲಾದ್ರೂ ನೋಡಿ, ಇದು ಕಂಟಿನ್ಯೂಸ್ಲಿ ರಿಪೀಟ್ ಆಗಿ ಕೇಳ್ತಾ ಇರ್ತಾರೆ. ಇದನ್ನ ಹೋಮ್ ವರ್ಕ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಂಪ್ಲೀಟ್ ಮಾಡಿ ತಿಳಿಸ್ಬೇಕು. ಓಕೆನಾ?
ಓಕೆನಾ? ಅಲ್ಲಿ ತನಕ ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ. ಮತ್ತೆ ನಮ್ಮ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ ಫ್ರೆಂಡ್ಸ್ಗೂ ಹೇಳಿ ಬನ್ನಿ, ಸುಹಾಸ್ ಸರ್ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಫುಲ್ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಈ ನಮ್ಮ ದೀಕ್ಷಾ ವೇದಾಂತು ಚಾನಲ್ ಮೇನ್ ಆಗಿ ನಮ್ಮ ಕನ್ನಡಿಗರಿಗೋಸ್ಕರ, ಕನ್ನಡದಲ್ಲಿ ನಾವು ಕೂಡ ಕಲಿಬೇಕು ಅಲ್ವಾ? ನಮ್ಮ ಕನ್ನಡಿಗರಿಗೋಸ್ಕರ ಏನ್ ಮಾಡ್ಬೇಕು? ನೀವು ನಮ್ಮ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬೇಕು. ಮತ್ತೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದು ಮಾತ್ರ ಮರಿಬೇಡಿ. ಯಾಕಂದ್ರೆ ಪ್ರತಿಯೊಂದು ಸ್ಟಡಿ ಮೆಟೀರಿಯಲ್ ಎಲ್ಲ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋದು ಅಲ್ವಾ? ಅಲ್ಲಿ ತನಕ ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ. ನೆಕ್ಸ್ಟ್ ಸೆಷನ್ ಅಲ್ಲಿ ಏನ್ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳಿದ್ನಲ್ವಾ? ಅಲ್ಲಿ ತನಕ ಏನ್ ಮಾಡ್ಬೇಕು? ನಮ್ಮ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬೇಕು. ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಬಾಯ್.